ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ ಈ ಸಮಯ ನಾವು ದೇವರ ವಾಕ್ಯವನ್ನು ಆಲಿಸಲು ಸಿದ್ಧರಾಗೋಣ ಪ್ರಿಯರೇ. ಅಂಶ, ನಿನ್ನ ಚಿಂತಾಭಾರವನ್ನು ದೇವರ ಮೇಲೆ ಹಾಕು. ಹೌದು ಪ್ರಿಯರೇ, ನಿನ್ನ ಚಿಂತಾಭಾರವನ್ನು ತಂದೆಯಾದ ದೇವರಾದ ಯೆಹೋವನ ಮೇಲೆ, ಇರುವಾತನ ಮೇಲೆ, ದೇವರ ಪ್ರತಿರೂಪನಾದ ದೇವಕುಮಾರ ಯೇಸು ಕ್ರಿಸ್ತನ ಮೇಲೆ ಹಾಕಬೇಕಾಗಿತ್ತು ಪ್ರಿಯರೇ. ಹೌದು, ಆತನ ಮೇಲೆ ಹಾಕಿದಾಗ ಆತನೇ ಅದನ್ನು ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಮತ್ತು ಆತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನು ನೀತಿವಂತನೆಂದು ಪರಿಗಣಿತನಾಗುತ್ತಾನೆ ಮತ್ತು ಎಂದಿಗೂ ಕದಲದಂತೆ ಪ್ರಭು ಕಾಪಾಡುತ್ತಾನೆ. ಹೌದು ಪ್ರಿಯರೇ, ಅಂಶ, ನಿನ್ನ ಚಿಂತಾಭಾರವನ್ನು, ನನ್ನ ಚಿಂತಾಭಾರವನ್ನು ದೇವರ ಮೇಲೆ ಹಾಕಿ ನಿಶ್ಚಿಂತೆಯಿಂದಿರುವುದು. ಬನ್ನಿರಿ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ದೇವರ ಆತ್ಮನ ಸಹಾಯವನ್ನು, ಶಕ್ತಿಯನ್ನು, ಜ್ಞಾನವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ, ಕೃಪೆಯನ್ನು ಮತ್ತು ವಿಸ್ತಾರವಾದ ಫಲ ಕೊಡುವ ಒಳ್ಳೆಯ ನೆಲವಾಗಿ ಮಾರ್ಪಡೋಣ ಪ್ರಿಯರೇ. ಪ್ರಾರ್ಥನೆ, ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ನಂಬಿಗಸ್ತನು ನೀತಿವಂತನು ಆದ ದೇವರೇ, ದೇವ, ನಿನ್ನ ಚಿಂತಾಭಾರವನ್ನೆಲ್ಲ ಯೆಹೋವನ ಮೇಲೆ, ದೇವರ ಮೇಲೆ ಹಾಕು. ಆತನೇ ನಿನ್ನನ್ನು ಆಧರಿಸುವನು, ಕಾಪಾಡುವನು ಎನ್ನುವ ವಾಕ್ಯದ ಮೂಲಕ ನಾವು ಧ್ಯಾನಿಸುವಾಗ ನೀವೇ ನಮ್ಮ ಎಲ್ಲ ಚಿಂತೆಯನ್ನು ತೆಗೆದುಕೊಳ್ಳಬೇಕೆಂದು ಮತ್ತು ನಮ್ಮ ಚಿಂತೆಯನ್ನು ನಿಮ್ಮ ಮೇಲೆ ಹಾಕುತ್ತಿರುವಾಗ ದೇವ, ಎಲ್ಲ ಮಕ್ಕಳನ್ನು ಜ್ಞಾಪಿಸಿಕೊಂಡು ನೀವೇ ಅವರ ಜೀವಿತವನ್ನು ಸುಲಭವಾಗಿ ಮುಂದಕ್ಕೆ ಹೋಗುವಂತೆ ಆ ಜಯದ ಆತ್ಮವನ್ನು, ಜಯದ ವಾಕ್ಯವನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ದೇವ, ನೀವೇ ನಮ್ಮ ಪರವಾಗಿ ಚಿಂತಿಸುವ ಒಳ್ಳೆಯ ದೇವರು. ನಿಮ್ಮಂಥ ದೇವರು ಇಹಪರಗಳಲ್ಲಿ ಎಲ್ಲೂ ಇಲ್ಲ ತಂದೆ. ನೀವೇ ಸೃಷ್ಟಿಕರ್ತ, ರಕ್ಷಕ, ಪೋಷಕ, ಒಳ್ಳೆಯ ಕುರುಬನಾಗಿದ್ದೀ ತಂದೆ. ದೇವ, ನಿಮ್ಮ ಕುರಿಗಳಾದ ನಾವು ಈ ಅಂಶ ಭಾಗದಲ್ಲಿ ನಿಮ್ಮ ಸ್ವರವನ್ನು ಕೇಳುವಂತೆ, ನಮ್ಮ ಚಿಂತೆಯನ್ನೆಲ್ಲ ನಿಮ್ಮ ಮೇಲೆ ಹಾಕುವಂತೆ, ಚಿಂತೆ ಮಾಡಿ ಮಾಡಿ ನಿಮ್ಮಲ್ಲಿ ಒಬ್ಬರಾದರೂ ಒಂದು ಮೊಳ ಬೆಳೆಯುವ ಸಾಧ್ಯವಿಲ್ಲ ಬೆಳೆಯಲು ಎಂದು ಹೇಳಿದ್ದೀರಿ ಪ್ರಭುವೆ. ಹೌದು, ಆಕಾಶದ ಪಕ್ಷಿಗಳನ್ನು ನೋಡಿರಿ, ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದರೂ ಪರಲೋಕದಲ್ಲಿರುವ ಸ್ವರ್ಗದ ತಂದೆ ಅವುಗಳನ್ನು ಸಾಕಿ ಸಲಹಿ ಪೋಷಿಸುತ್ತಾನೆ. ನೀವು ಹಕ್ಕಿಗಳಿಗಿಂತ ಎಷ್ಟೋ ಬೆಲೆಯುಳ್ಳವರು. ಹೌದು ಪ್ರಭುವೆ, ನಾವು ಚಿಂತಿಸದೆ ಯಾವ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ ದೇವ ನಿಮಗೆ ವಿಜ್ಞಾಪನೆ ಮಾಡುತ್ತಾ, ಪ್ರಾರ್ಥಿಸುತ್ತಾ, ಸ್ತುತಿ ಮಾಡುತ್ತಾ, ನಿಮ್ಮ ವಾಕ್ಯದ ಪ್ರಕಾರ ಜೀವಿಸಲು, ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸಲು ನಮಗೆ ಧೈರ್ಯದ ಆತ್ಮನನ್ನು, ಆಲೋಚನಾ ಪರಾಕ್ರಮವನ್ನು ಹುಟ್ಟಿಸುವ ಆತ್ಮವನ್ನು ಅನುಗ್ರಹಿಸಬೇಕೆಂದು ದೇವಿ ವಾಕ್ಯ ಭಾಗದಲ್ಲಿ ಬಂದಿರುವ ಎಲ್ಲ ನಿಮ್ಮ ಮಕ್ಕಳ ಚಿಂತೆ ಭಾರವನ್ನು ನಿಮ್ಮ ಮೇಲೆ ಹಾಕುತ್ತೇವೆ ತಂದೆ. ನೀವೇ ಅದನ್ನು ಸುಲಭವಾಗಿ ಸಾಗಿಸಿರಿ ಮತ್ತು ನೀತಿವಂತರಾಗಿಸಿ ಕದಲಗೋಡದಂತೆ ಕಾಪಾಡಿರಿ. ವಿಶ್ವಾಸದಲ್ಲಿ, ಪ್ರಾರ್ಥನಾ ಜೀವಿತದಲ್ಲಿ, ಪರಿಶುದ್ಧತೆಯಲ್ಲಿ ಹೀಗೆ ಮಾಡಿ ಅಂಧಕಾರದ ಎಲ್ಲ ಶಕ್ತಿಯ ಮೇಲೆ ಒಡೆತನ ಮಾಡುವಂತೆ ನಿಮ್ಮ ಮಕ್ಕಳಿಗೆ ಬೆಳಕಿನ ಆತ್ಮವನ್ನು, ನಿತ್ಯ ಆತ್ಮವನ್ನು, ಸತ್ಯದ ಆತ್ಮವನ್ನು, ನೀತಿಯ ಕಿರಣವಾದ ಯೇಸು ಕ್ರಿಸ್ತನ ಆತ್ಮವನ್ನು ದಯಪಾಲಿಸಬೇಕೆಂದು ಅಂಧಕಾರದ ಎಲ್ಲ ಶಕ್ತಿಗಳನ್ನು ತುಳಿಯಲು ಕೃಪೆ ನೀಡಿದ್ದಕ್ಕಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರಿಯರೇ, ದೇವರು ನಮ್ಮ ಚಿಂತೆಯನ್ನೆಲ್ಲ ಹೊತ್ತುಕೊಳ್ಳುವಾತನಾಗಿದ್ದಾನೆ ಪ್ರಿಯರೇ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ, ಯೇಸು ಕ್ರಿಸ್ತನ ಮೇಲೆ, ಆತ್ಮಸ್ವರೂಪನಾದ ಆ ಪರಿಶುದ್ಧನ ಮೇಲೆ ಹಾಕು. ಹೌದು ಪ್ರಿಯರೇ, ಇನ್ನು ಅಂಶವನ್ನು ಧ್ಯಾನ ಮಾಡುವಾಗ ನಾವು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಸಿದ್ಧರಾಗೋಣ ಪ್ರಿಯರೇ. ಹಾಡು, ನಾನು ಪ್ರಾರ್ಥನೆ ಮಾಡುವಾಗ. ಹೌದು ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಹತ್ತಿರ ಇರುತ್ತಾನೆ ಯೇಸು ಕ್ರಿಸ್ತನು. ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಸೇರಿ ಬಂದಿರುತ್ತಾರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ. ಹೌದು ಪ್ರಿಯರೇ, ನೀನು ಪ್ರಾರ್ಥನೆ ಮಾಡುವಾಗ ನೀನು ಏಕಾಂತವಾದ ಕೋಣೆಯೊಳಗೆ ಹೋಗಿ ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ಅದಕ್ಕೆ ಪ್ರತಿಫಲ ಕೊಡುವನು. ಹೌದು ಪ್ರಿಯರೇ, ಅಂತರಂಗದಲ್ಲಿ ಕೋಣೆಯಲ್ಲಿ ಪ್ರಾರ್ಥನೆ ಮಾಡುವಾಗ ನಿನಗೆ ಬಹಿರಂಗವಾಗಿ ಪ್ರತಿಫಲ ಕೊಡುತ್ತಾನೆ. ಹೌದು ಪ್ರಿಯರೇ, ಏನು? ದೇವರಿಗಾಗಿ ಜೀವಿಸಲು. ಹೌದು, ನಮ್ಮ ಚಿಂತೆಯನ್ನೆಲ್ಲ ಪ್ರಭುವಿನ ಮೇಲೆ ಹಾಕಿ ಜೀವಿಸುವ ಆ ಮಹಿಮೆಕರವಾದ ಜ್ಞಾನ ನೀಡುತ್ತಾನೆ ಪ್ರಿಯರೇ. ಮತ್ತು ಪ್ರಭುವೇ ಅದನ್ನು ನಮ್ಮ ಚಿಂತೆಯನ್ನು ತೊಲಗಿಸಿ ಉದ್ಧಾರ ಮಾಡುತ್ತಾನೆ ಪ್ರಿಯರೇ ಮತ್ತು ನೀತಿವಂತರಾಗಿಸುತ್ತಾನೆ, ನಮ್ಮನ್ನು ಕದಲಗೊಳ್ಳದಂತೆ ಮಾಡುತ್ತಾನೆ. ವಿಶ್ವಾಸದಲ್ಲಿ, ಪ್ರಾರ್ಥನೆಯಲ್ಲಿ, ಪರಿಶುದ್ಧ ಜೀವಿತದಲ್ಲಿ, ಯೇಸುವಿನ ವಾಕ್ಯ ಸಾರುವುದರಲ್ಲಿ. ಹೌದು ಪ್ರಿಯರೇ, ನನ್ನೊಂದಿಗೆ ಆಡಿರಿ,
ದೇವರ ಆತ್ಮನ ಸಹಾಯ ಪಡೆದು ವಾಕ್ಯವನ್ನು ಆಲಿಸೋಣ ಪ್ರೇರೆ. ಹಾಡು. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಹತ್ತಿರವೇ ಇರುವಾತನೇ, ನಮ್ಮ ಪ್ರೀತಿಯ ಯೇಸುವೇ. ಆರಾಧನೆ 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 ನಿನಗೆ ಕ್ರಿಸ್ತೇಸುವೆ. ಆರಾಧನೆ 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 ನಿನಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವಾತನೇ, ನನ್ನ ಪ್ರೀತಿಯ ಯೇಸುವೇ. ಮನಮರುಗುವ ದೇವರು ನೀ, ನನ್ನ ಮನ್ನಿಸಿ ಕಾಪಾಡಯ್ಯ. ಮನಮರುಗುವ ದೇವರು ನೀ, ನಮ್ಮ ಮನ್ನಿಸಿ ಕಾಪಾಡಯ್ಯ. ಆರಾಧನೆ 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 ಯೇಸುವೇ. ಆರಾಧನೆ ನಿಮಗೆ ಆರಾಧನೆ ಆರಾಧನೆ ಕ್ರಿಸ್ತನೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವಾತನೇ, ನನ್ನ ಪ್ರೀತಿಯ ಯೇಸುವೇ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಆಮೆನ್. ಎಲ್ಲರೂ ನಮ್ಮನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಆರಾಧನೆ 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 ಯೇಸಪ್ಪ. ಆರಾಧನೆ 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 ತಂದೆಯೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವಾತನೇ, ನನ್ನ ಪ್ರೀತಿಯ ಯೇಸುವೇ. ನಿನ್ನಿಂದಲೇ ಎಲ್ಲ ಸಾಧ್ಯವೆಂದು ನಾನು ಬಲ್ಲೆನು ಗುರುದೇವ. ಏಸಪ್ಪ, ನಿನ್ನಿಂದಲೇ ಎಲ್ಲ ಸಾಧ್ಯವೆಂದು ನಾವು ಬಲ್ಲೆವು ಗುರುದೇವ. ಆರಾಧನೆ 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 ಯೇಸುವೇ. ಆರಾಧನೆ 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 ಕ್ರಿಸ್ತನೇ. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಹತ್ತಿರವೇ ಇರುವಾತನೇ, ನಮ್ಮ ಪ್ರೀತಿಯ ಯೇಸುವೇ. ನಿನ್ನ ಗಾಯದಿಂದ ನನ್ನ ಗುಣಪಡಿಸಿ, ನಿನ್ನ ರಕ್ತದಿಂದ ನನ್ನ ಬಿಡಿಸಿದೆ ಸಪ. ನಿನ್ನ ಗಾಯಗಳಿಂದ ನನ್ನ ಗುಣಪಡಿಸಿ, ನಿನ್ನ ರಕ್ತದಿ ನನ್ನ ಬಿಡಿಸಿದೆ. ಆರಾಧನೆ 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 ಸಪ್ಪ. ಆರಾಧನೆ 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 ತಂದೆಯೇ. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಹತ್ತಿರವೇ ಇರುವಾತನೇ, ನಮ್ಮ ಪ್ರೀತಿಯ ಯೇಸುವೇ. ಆರಾಧನೆ ಆರಾಧನೆ
ಆರಾಧನೆ ನಿನಗೆ ಯೇಸುವೆ. ಹಾಲೆಲೂಯಾ 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 ತಂದೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಅದು ಪ್ರೇರೆ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಹತ್ತಿರ ಇರುವ ದೇವರು ಪ್ರೇರೆ, ತನ್ನನ್ನು ವಿಶ್ವಾಸಿಸುವವರೊಂದಿಗೆ ಸದಾಕಾಲ ಯಾವಾಗಲೂ ಇರುವಂಥ ದೇವರು ಯೇಸು ಕ್ರಿಸ್ತನು ಮಾತ್ರ ಆಗಿದ್ದಾನೆ ಪ್ರೇರೆ. ಹೀಗೆ ಪ್ರಾರ್ಥಿಸುವವರ ಜೊತೆಗೆ ಸಮೀಪವಾಗಿರುವ ಯಾವ ದೇವರು ಯಾವ ಜನಾಂಗಕ್ಕೂ ಕೂಡ ಇಲ್ಲ ಪ್ರೇರೆ. ಹೌದು, ಕಾರಣ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಆತನೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಪ್ರೇರೆ. ಮನ ಮರುಗುವ ದೇವರಾಗಿದ್ದಾನೆ. ನಮ್ಮನ್ನು ಮನ್ನಿಸಿ ಕಾಪಾಡುತ್ತಾನೆ. ಹೌದು, ಎಲ್ಲರೂ ಕೈ ಬಿಟ್ಟರೂ ನಮ್ಮನ್ನು ಆತ ಕೈ ಬಿಡುವ ದೇವರಲ್ಲ. ಹೌದು, ಕಾರಣ ನಿಜವಾದ ತಂದೆ, ನಿಜವಾದ ಗುರು, ನಿಜವಾದ ಒಡೆಯನು, ನಿಜವಾದ ರಕ್ಷಕನು, ನಿಜವಾದ ಸ್ನೇಹಿತನು. ಹೌದು ಪ್ರೇರೆ, ಆಪತ್ ಬಾಂಧವನಾಗಿದ್ದಾನೆ. ಎಲ್ಲರೂ ಕೈ ಬಿಟ್ಟರೂ ಬಿಡುವುದಿಲ್ಲ. ಕಾರಣ ಆತನೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಹೌದು ಪ್ರೇರೆ, ಆತನಿಂದಲೇ ಎಲ್ಲ ಸಾಧ್ಯವೆಂದು ನಾವು ವಾಕ್ಯದ ಮುಖಾಂತರ ಅರ್ಥಕೊಳ್ಳಬೇಕು ಪ್ರೇರೆ. ಹೌದು, ಆತನಿಂದಲೇ ನಮಗೆ ಎಲ್ಲ ರೋಗಗಳಿಗೆ, ಹೃದಯದ ಗಾಯಗಳಿಗೆ ಹೌದು ಪ್ರೇರೆ ಗುಣವಾಯಿತು. ಮಾರಣಾಂತಿಕ ರೋಗ ಗುಣವಾಯಿತು. ಯೇಸು ಶಿಲುಬೆಯಲ್ಲಿ ಹೊಂದಿದ ಗಾಯಗಳಿಂದ ಮತ್ತು ಪೊಕ್ಕಿಯಲ್ಲಿ ಚುಚ್ಚಿದ ಆ ಈಟಿಯಿಂದ ಹರಿದ ರಕ್ತ ನೀರಿನಿಂದ ನಮಗೆ ಗುಣವಾಯಿತು ಪ್ರೇರೆ. ಅದ್ಭುತವಾಗಿ ದೈಹಿಕ, ಮಾನಸಿಕ, ಆತ್ಮಿಕವಾಗಿ ಗುಣ ಹೊಂದಿದೆವು. ಮತ್ತು ಯೇಸು ಕ್ರಿಸ್ತನು ಸುರಿಸಿದ ಆ ಗಾಯದಿಂದ, ರಕ್ತದಿಂದ ನಮಗೆ ಬಿಡುಗಡೆ ಆಯಿತು. ಪಾಪ ಶಾಪಗಳಿಂದ ಬಿಡುಗಡೆ, ಮೂಢನಂಬಿಕೆಯಿಂದ ಬಿಡುಗಡೆ, ನಿರರ್ಥಕ ನಡವಳಿಕೆಯಿಂದ ಬಿಡುಗಡೆ, ಕರ್ಮ ಪಾಪದಿಂದ ಬಿಡುಗಡೆ ಪ್ರೇರೆ. ಹೌದು, ನಮ್ಮ ಆತ್ಮವನ್ನು ತಂದೆಯಾದ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ ಪ್ರೇರೆ ತನ್ನ ರಕ್ತದಿಂದ. ಹೌದು, ಹೀಗೆ ನಮ್ಮ ಪ್ರಾರ್ಥನೆ ಕೇಳುವ ಹತ್ತಿರ ಇರುವ ಪ್ರೀತಿಯ ದೇವರು ತಂದೆ ಯೇಸು ಪರಿಶುದ್ಧ ಆತ್ಮನಾಗಿದ್ದಾನೆ ಪ್ರೇರೆ. ಹೌದು, ಹೀಗೆ ನಾವು ವಾಕ್ಯದೊಳಗೆ ಪ್ರವೇಶಿಸುವುದಾದ ಪ್ರೇರೆ, ಈ ದಿನ ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು. ನಿನ್ನ ಚಿಂತಾಭಾರವನ್ನು ಯೇಸು ಕ್ರಿಸ್ತನಾದ ದೇವರ ಮೇಲೆ ಹಾಕು ಪ್ರೇರೆ. ಹೌದು, ನಾವು ಕೀರ್ತನೆಗಳ ಗ್ರಂಥ 55ನೇ ಅಧ್ಯಾಯ, ನಿಮ್ಮಲ್ಲಿ ದೇವರ ವಾಕ್ಯ ಪವಿತ್ರ ಗ್ರಂಥ ಬೈಬಲ್ ಇರುವುದಾದರೆ ತೆಗಿರಿ ಪ್ರೇರೆ ನನ್ನೊಂದಿಗೆ. ಕೀರ್ತನೆಗಳ ಗ್ರಂಥ 55ನೇ ಅಧ್ಯಾಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. 5ನೇ ಅಧ್ಯಾಯ 22ನೇ ವಾಕ್ಯ ಪ್ರೇರೆ. ಸ್ಲಾಮ್ಸ್ 55 ವರ್ಸ್ 22nd ವರ್ಡ್. ಇಲ್ಲಿ ಓದುವುದಾದರೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸುವುದಿಲ್ಲ. ಅದು ಪ್ರೇರೆ, ತಂದೆಯಾದ ದೇವರ ಮೇಲೆ ನಮ್ಮ ಚಿಂತಾಭಾರವನ್ನು ಹಾಕಬೇಕೆಂದು ದಾವೀದನು ಬರೆಯುತ್ತಿದ್ದಾನೆ ಪ್ರೇರೆ. ಹೌದು, ಇದು 55ನೇ ಕೀರ್ತನೆಯಲ್ಲಿ ಪೀಠಿಕೆ ನೋಡುವುದಾದರೆ ಅಲ್ಲಿ ದ್ರೋಹಿಗಳನ್ನು ನಾಶ ಮಾಡಬೇಕೆಂದು ಯೆಹೋವನಿಗೆ ಅಂದರೆ ದೇವರಿಗೆ ಪ್ರಾರ್ಥಿಸುತ್ತಿದ್ದಾನೆ. ದ್ರೋಹಿಗಳೆಂದರೆ ಪ್ರೇರೆ, ದೇವರ ಎಲ್ಲ ಆಶೀರ್ವಾದವನ್ನು ಸವಿದು ಕೂಡ ಆತನ ಕೃತಜ್ಞತೆ ಸಲ್ಲಿಸದವರು, ದೇವರ ವಾಕ್ಯವನ್ನು ತಿಳಿದಿದ್ದರೂ ಕೂಡ ಅದರ ಪ್ರಕಾರ ನಡೆಯದವರು, ದೇವರ ಪ್ರೀತಿ ಸ್ವರೂಪನಾಗಿದ್ದಾನೆಂದು ದೇವರ ಪ್ರೀತಿ ಹೊಂದಿದರೂ ಕೂಡ ನೆರೆಯವನಿಗೆ ಪ್ರೀತಿ ತೋರಿಸದವರು ದ್ರೋಹಿಗಳು ಪ್ರೇರೆ. ದೇವರ ತಾಳ್ಮೆ, ದೀರ್ಘಶಾಂತಿ ನಮ್ಮ ಮೇಲೆ ತೋರಿದ್ದರೂ ಕೂಡ ನಾವು ಇತರರ ಮೇಲೆ ದೀರ್ಘಶಾಂತಿ ತೋರದಿರುವುದೇ ಶತ್ರುವಾಗುತ್ತೇವೆ ಪ್ರೇರೆ ದೇವರಿಗೆ. ಹೌದು, ದೇವರ ಮೇಲೆ ನಮ್ಮ ಚಿಂತಾಭಾರವನ್ನು ಹಾಕಿದಾಗ ಆತ ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಮತ್ತು ನೀತಿವಂತರನ್ನು ಕದಲಗೊಳಿಸುವುದಿಲ್ಲ. ಯಾವಾಗ ನಮ್ಮ ಚಿಂತೆ ದೇವರ ಮೇಲೆ ಹಾಕುತ್ತೇವೆ ಪ್ರೇರೆ, ಆತನು ಉದ್ಧಾರ ಮಾಡುತ್ತಾನೆ. ಕಾರಣ ಆಕಾಶದ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದರೂ ಅವು ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಆದರೂ ಸ್ವರ್ಗದಲ್ಲಿರುವ ತಂದೆ ಅವುಗಳನ್ನು ಸಾಕಿ ಸಲುಹುತ್ತಾನೆ. ನೀವು ಆಕಾಶ ಪಕ್ಷಿಗಳಿಗಿಂತ ಎಷ್ಟೋ ಹೆಚ್ಚಿನ ಮೌಲ್ಯವುಳ್ಳವರು. ಹೌದು ಪ್ರೇರೆ, ಏನು ತಿನ್ನಬೇಕು, ಏನು ಕುಡಿಯಬೇಕೆಂದು, ಅನ್ಯ ಜನರಂತೆ ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ. ಅವರು ಲೋಕಜ್ಞಾನ. ಹೌದು ಪ್ರೇರೆ, ಅದು ಲೋಕಜ್ಞಾನ. ಲೋಕವು ಅದರ ಆಸೆ ಗತಿಸಿ ಹೋಗುತ್ತದೆ, ದೇವರ ಚಿತ್ತವನ್ನು ನೆರವೇರಿಸುವವನು ಸದಾಕಾಲ ಜೀವಿಸುತ್ತಾನೆ. ಹೌದು, ಚಿಂತೆ ಮಾಡಬೇಡಿರಿ. ನಿಮ್ಮಲ್ಲಿ ಚಿಂತಿಸಿ ಒಬ್ಬನು ತನ್ನ ಆಯುಷ್ಕಾಲವನ್ನು ಹೆಚ್ಚು ಮಾಡಲಾದೀತೆ ಎಂದು ಕೇಳಿದ್ದಾನೆ ಪ್ರೇರೆ. ಹೌದು, ನಿನ್ನ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕು, ಆತನೇ ಅದನ್ನು ಸಾಗಿಸುತ್ತಾನೆ, ಉದ್ಧಾರ ಮಾಡುತ್ತಾನೆ. ಯಾವಾಗ ಚಿಂತೆಯನ್ನು ಆತನ ಮೇಲೆ ಹಾಕಿದಾಗ ಉದ್ಧಾರ ಆಗುತ್ತೇವೆ ಪ್ರೇರೆ. ನೀತಿವಂತನಾಗಿ ಮಾಡಿಸುತ್ತಾನೆ. ಹೌದು, ಎಂದಿಗೂ ಕದಲಗೊಳ್ಳದಂತೆ ಮಾಡುತ್ತಾನೆ. ಯಾವಾಗ ನಿಜವಾಗಿಯೂ ನಮ್ಮ ಚಿಂತೆಯನ್ನು ಪ್ರಾರ್ಥನೆಯಲ್ಲಿ ಹಾಕಿದಾಗ,
ನಮ್ಮ ಚಿಂತೆಯನ್ನು ಸ್ತುತಿಸುವುದರ ಮೂಲಕ ಆತನನ್ನು ಕೊಂಡಾಡಿದಾಗ, ಆತನ ಮೇಲೆ ಹಾಕಿದಾಗ, ಹೌದು ಪ್ರಿಯರೇ, ನಾವು ನಿಜವಾಗಿ ಆತನ ಮೇಲೆ ಚಿಂತೆ ಭಾರ ಹಾಕಿ ಪ್ರಾರ್ಥಿಸಿ ಸ್ತುತಿಸುವಾಗ ನೀತಿವಂತರಾಗುತ್ತೇವೆ ಪ್ರಿಯರೇ. ಮತ್ತು ಎಂದಿಗೂ ಕದಲಗೊಳ್ಳದಂತೆ ಆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸುರಿಸಿದ ಆ ರಕ್ತ ನಮ್ಮನ್ನು ನೀತಿವಂತರನ್ನಾಗಿಸುತ್ತದೆ ಪ್ರಿಯರೇ. ದೇವರೊಂದಿಗೆ ಸಮಾಧಾನ ಮಾಡುತ್ತದೆ. ದೇವರು ಚಿಂತಿಸುವುದಿಲ್ಲ. ಒಂದು ವೇಳೆ ಚಿಂತಿಸಿದರೂ ಕೂಡ ನಿನ್ನ ಕುರಿತು, ನನ್ನ ಕುರಿತು ಚಿಂತಿಸುವಾತನಾಗಿದ್ದಾನೆ. ನಮ್ಮ ಆತ್ಮಗಳ ರಕ್ಷಣೆ, ನಮ್ಮ ಪಾಪದಿಂದ ಸಂಪೂರ್ಣ ಬಿಡುಗಡೆ, ನಮ್ಮ ಸ್ವಭಾವದಲ್ಲಿ ದೈವ ಸ್ವಭಾವ ಸಂಪೂರ್ಣತೆಯಾಗಲೇ, ಹೌದು ಪ್ರಿಯರೇ, ಸಂಪೂರ್ಣ ಕೃಪೆ ತುಂಬಿದವರಾಗಲೆಂದೇ, ಸಂಪೂರ್ಣ ಸತ್ಯಕ್ಕೆ ನಡೆಯಬೇಕೆಂದೇ ದೇವರು ನಮ್ಮ ಕುರಿತು ಚಿಂತಿಸ್ತಿದ್ದಾನೆ. ಆದ ಕಾರಣ ನಮ್ಮ ಚಿಂತೆ ದೇವರ ಮೇಲೆ ಹಾಕೋಣ ಪ್ರಿಯರೇ. ಆತನು ಉದ್ಧಾರ ಮಾಡುತ್ತಾನೆ, ನೀತಿವಂತರನ್ನಾಗಿಸುತ್ತಾನೆ. ನೀತಿವಂತನಿಗೆ ಅನೇಕ ಕಷ್ಟ ಸಂಕಟಗಳು ಬಂದರೂ ಕೂಡ ದೇವರೇ ಅವುಗಳೆಲ್ಲಗಳಿಂದ ತಪ್ಪಿಸಿ ಕಾಪಾಡುತ್ತಾನೆ ಪ್ರಿಯರೇ. ಹೌದು, ದುಷ್ಟನಿಗೂ ಕಷ್ಟ ಸಂಭವಿಸುತ್ತದೆ, ನೀತಿವಂತನಿಗೂ ಕಷ್ಟ ಸಂಭವಿಸುತ್ತದೆ. ಆದರೆ ದುಷ್ಟನು ಒಂದೇ ಕಷ್ಟದಲ್ಲಿ ಆತನು ಬೀಳಲಾರದೆ ಎದ್ದೇಳಲಾರದೆ ಬಿದ್ದು ಹೋಗುತ್ತಾನೆ ಪ್ರಿಯರೇ. ಆದರೆ ನೀತಿವಂತನು 7 ಸಂಭವಿಸಿದರೂ ಕೂಡ ಎದ್ದೇಳುತ್ತಾನೆ. ಕಾರಣ ಆ ನೀತಿವಂತನು ತಂದೆಯಾದ ದೇವರ ಮೇಲೆ ಯೇಸು ನಾಮದಲ್ಲಿ ತನ್ನ ಚಿಂತೆಯನ್ನೆಲ್ಲ ಹಾಕಿರುವುದರಿಂದ, ಆ ದೇವರು ಆತನು ಉದ್ಧಾರ ಮಾಡಿರುವುದರಿಂದ ಆತನು ಎದ್ದೇಳುತ್ತಾನೆ. ಹೌದು ಪ್ರಿಯರೇ, ನೀತಿವಂತನಾಗಿರುವುದರಿಂದ, ಯೇಸು ರಕ್ತದಲ್ಲಿ, ಯೇಸು ನಾಮದಲ್ಲಿ ವಿಶ್ವಾಸ ಇಟ್ಟಿರುವುದರಿಂದ, ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರಿಂದ, ಯೇಸು ತಂದೆಯಲ್ಲಿ ಬೇಡಿ ತನ್ನ ದೇವರ ಪರಿಶುದ್ಧಾತ್ಮನು, ಸತ್ಯದಾತ್ಮನನ್ನು ಸದಾಕಾಲ ನಮ್ಮ ಸಂಗಡ ಇರಲು ಕಳುಹಿಸಿಕೊಡುವುದರಿಂದ ನಾವು ಉದ್ಧಾರವಾಗುತ್ತೇವೆ ಪ್ರಿಯರೇ, ನೀತಿವಂತರಾಗುತ್ತೇವೆ ಮತ್ತು ಸಮಗ್ರ ಸತ್ಯಕ್ಕೆ ನಡೆಯಲ್ಪಡುತ್ತೇವೆ. ಮುಂದೆ ಆಗುವ ಸಂಗತಿಗಳನ್ನು ಪ್ರಭು ತಿಳಿಸುತ್ತಾನೆ. ಹೌದು ಪ್ರಿಯರೇ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರಿಯರೇ, ಜ್ಞಾನೋಕ್ತಿ ಗ್ರಂಥ 16ನೇ ಅಧ್ಯಾಯ 3ನೇ ವಾಕ್ಯ, ಪ್ರಾವರ್ಬ್ಸ್ ಚಾಪ್ಟರ್ 16 ವರ್ಸ್ 3rd ವರ್ಡ್. ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ 3ನೇ ವಾಕ್ಯ ಪ್ರಿಯರೇ. ಇಲ್ಲಿ ಓದುವುದಾದರೆ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಪ್ರಿಯರೇ, ನಮ್ಮೆಲ್ಲರ ಕಾರ್ಯಭಾರವನ್ನು ತಂದೆಯಾದ ದೇವರಿಗೆ, ಯೇಸು ಕ್ರಿಸ್ತನಿಗೆ ವಹಿಸಿದರೆ ನಮ್ಮ ಉದ್ದೇಶಗಳು ಸಫಲವಾಗುವವು. ಹೌದು, ನಮ್ಮ ಉದ್ದೇಶಗಳು ಸಫಲವಾಗಬೇಕೆಂದರೆ ನಾವು ಮೊದಲು ಪ್ರಾರ್ಥನೆಯಲ್ಲಿ ನಮ್ಮ ಹತ್ತಿರ ಇರುವ ಆ ಪ್ರೀತಿಯ ದೇವರಾದ ಯೇಸುವಿಗೆ, ತಂದೆಗೆ ನಮ್ಮ ಕಾರ್ಯಭಾರವನ್ನು ವಹಿಸಬೇಕಾಗಿದೆ ಪ್ರಿಯರೇ, ಮತ್ತು ನಮ್ಮ ಉದ್ದೇಶಗಳು ಸಫಲವಾಗುತ್ತವೆ. ಹೌದು, ಅದೇ 16ನೇ ಅಧ್ಯಾಯ, ಜ್ಞಾನೋಕ್ತಿ ಗ್ರಂಥ 16ನೇ ಅಧ್ಯಾಯ 4ನೇ ವಾಕ್ಯ, ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಹೌದು, ಕೇಡಿನ ದಿನಕ್ಕಾಗಿ ಕೆಡುಕರನ್ನು ಉಂಟು ಮಾಡಿದ್ದಾನೆ. 5ನೇ ವಾಕ್ಯ, ಅಹಂಕಾರಿಗಳೆಲ್ಲ ಯೆಹೋವನಿಗೆ ಅಸಹ್ಯ, ಅವರಿಗೆ ದಂಡನೆ ಖಂಡಿತ. ಹೌದು ಪ್ರಿಯರೇ, ಹೀಗೆ ದೇವರು ಕೇಡಿನ ದಿನಕ್ಕಾಗಿ ಕೆಡುಕರನ್ನು ಉಂಟು ಮಾಡಿದ್ದಾನಂತೆ ಪ್ರಿಯರೇ. ನಾವು ನಮ್ಮ ಚಿಂತಾಭಾರವನ್ನು ದೇವರ ಮೇಲೆ ಹಾಕಿದಾಗ ನಾವು ಉದ್ಧಾರವಾಗುತ್ತೇವೆ ಮತ್ತು ಉದ್ಧಾರವಾದ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುತ್ತಾನೆ, ಎಂದಿಗೂ ಕದಲಗೊಳಿಸದಂತೆ ಮಾಡುತ್ತಾನೆ. ಆದರೆ ನಮ್ಮ ಚಿಂತೆಯನ್ನು ಯೆಹೋವನ ಮೇಲೆ, ದೇವರ ಮೇಲೆ, ಯೇಸು ಕ್ರಿಸ್ತನ ಮೇಲೆ, ಆ ಪರಿಶುದ್ಧಾತ್ಮ ಪ್ರಭುವಿನ ಮೇಲೆ ಹಾಕದೆ ನಾವು ನಮ್ಮಷ್ಟಕ್ಕೆ ನಾವೇ ಚಿಂತೆ ಮಾಡುವುದಾದರೆ ನಾವು ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ ಪ್ರಿಯರೇ. ಕದಲುತ್ತೇವೆ. ಕದಲಿದಾಗ ನಾವು ಕೇಡಿನ ದಿನಕ್ಕಾಗಿ ಕೆಡುಕರಂತೆ ಸಿದ್ಧರಾಗುತ್ತೇವೆ ಪ್ರಿಯರೇ. ಆದ್ದರಿಂದ ನಮ್ಮ ಚಿಂತೆಯನ್ನು ದೇವರ ಮೇಲೆ ಹಾಕಬೇಕಾಗಿದೆ. ನಿನ್ನ ಕಾರ್ಯಭಾರವನ್ನು ಯೆಹೋವನ ಮೇಲೆ, ಯೇಸುವಿನ ಮೇಲೆ ವಹಿಸು, ಆಗ ನಿನ್ನ ಉದ್ದೇಶಗಳು ಸಫಲವಾಗುವವು. ಹೌದು ಪ್ರಿಯರೇ, ಹೀಗೆ ನಮ್ಮನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ ದೇವರು. ಏನೆಂದರೆ ನಮ್ಮ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕಬೇಕೆಂದು, ನಮ್ಮ ಪ್ರತಿ ಅವಸರತೆಯನ್ನೆಲ್ಲ ದೇವರಲ್ಲಿ ಭಿನ್ನಯಿಸಬೇಕೆಂದು. ನನ್ನನ್ನು ಬೇಡಿಕೋ, ನಿನಗೆ ಸದುತ್ತರವನ್ನು ದಯಪಾಲಿಸುವೆನು, ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ನಿನಗೆ ಗೋಚರಪಡಿಸುವೆನೆಂದು ಹೇಳಿದ್ದಾನೆ ಪ್ರಿಯರೇ. ಎರೆಮೀಯನ ಪ್ರವಾದಿ ಎರೆಮೀಯ ಗ್ರಂಥ 33ನೇ ಅಧ್ಯಾಯ 3ನೇ ವಾಕ್ಯ. ದೇವರನ್ನು ಬೇಡಿಕೊಳ್ಳುವುದಾದರೆ ನಮ್ಮ ಚಿಂತೆ ಆತನ ಮೇಲೆ ಹಾಕಿ ನಮಗೆ ತಿಳಿಯಲಾರದ ರಹಸ್ಯಗಳನ್ನು ತಿಳಿಯಪಡಿಸುತ್ತಾನಂತೆ ಪ್ರಿಯರೇ. ಹೌದು, ಹೀಗೆ ನಾವು ನಿನ್ನ ಚಿಂತೆಯನ್ನು ದೇವರ ಮೇಲೆ ಹಾಕು ಎನ್ನುವ ಅಂಶದಲ್ಲಿ ನೋಡುವುದಾದರೆ ನಾವು ಕೀರ್ತನೆಗಳ ಗ್ರಂಥ 37ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದುವುದಾದರೆ, ಸ್ಲಾಮ್ಸ್ 37 ವರ್ಸ್ 5th ವರ್ಡ್, 37ನೇ ಅಧ್ಯಾಯ 5ನೇ ವಾಕ್ಯ. ಇಲ್ಲಿ ಕೂಡ ಅದೇ ವಾಕ್ಯದ ಪ್ರಿಯರೇ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು.
ಪ್ರೇರಿ ಅಲ್ಲಿ ನೋಡಿದೆವು, ನಿನ್ನ ಚಿಂತಾಭಾರವನ್ನೆಲ್ಲ ಯೆಹೋವನಾದ ದೇವರ ಮೇಲೆ ಹಾಕಿದಾಗ ಆತ ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸುವುದಿಲ್ಲ ಎಂದು ನೋಡಿದೆವು. ಇಲ್ಲಿ 37ನೇ ಕೀರ್ತನೆ 5ನೇ ವಾಕ್ಯದಲ್ಲಿ ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು. ಅದು ಪ್ರೇರೆ ಇಲ್ಲಿ ದೇವರಿಗೆ ವಹಿಸಿಬಿಟ್ಟು ಭರವಸೆದಿಂದಿರ್ಬೇಕಂತ ಪ್ರೇರೆ. ನಿನ್ನ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿ ಭರವಸೆ ಇಡಬೇಕು. ಮತ್ತೆ ಹೌದು, ಆತನೇ ಅದನ್ನು ಸಾಗಿಸುವನು. ಹೌದು, ನಿನ್ನ ಚಿಂತೆಯ ಭಾರವನ್ನೆಲ್ಲ, ನಿನ್ನ ಭೂಯಾತ್ರೆಯನ್ನೆಲ್ಲ ಯೇಸುವಿನ ಮೇಲೆ ವಹಿಸಿಬಿಟ್ಟು ಭರವಸೆದಿಂದಿರು ಇರು ಪ್ರಿಯ ದೇವರ ಮಗುವೆ, ಆತನೇ ಅದನ್ನು ಸಾಗಿಸುವನೆಂದು ಭರವಸೆದಿಂದಿರು. ಹೌದು, ಹೀಗೆ ನನ್ನ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕಿದಾಗ ಉದ್ಧಾರ ಮಾಡುತ್ತಾನೆ, ನೀತಿವಂತರಾಗುತ್ತೇವೆ, ಕದಲುವುದಿಲ್ಲ ಪ್ರೇರೆ. ಹೌದು, ಯೇಸು ಕ್ರಿಸ್ತನು ಹೇಳಿದಾನಲ್ಲ ಪ್ರೇರೆ, ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ತನ್ನ ಮನೆಯನ್ನು ಬಂಡೆಯ ಮೇಲೆ ಆಳವಾಗಿ ಅಗೆದು ತನ್ನ ಅಸ್ಥಿವಾರವನ್ನು ಹಾಕಿ ತನ್ನ ಮನೆಯನ್ನು ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಮಳೆ ಬಂತು, ಪ್ರವಾಹ ಬಂತು, ಗಾಳಿಯಿಂದ ಆ ಮನೆಗೆ ಬಡಿಯಿತು, ಆದರೆ ಅದರ ಅಡಿಗಟ್ಟು ಬುನಾದಿ ಬಂಡೆಯ ಮೇಲೆ ಇದ್ದರಿಂದ ಅದು ಕದಲಲಿಲ್ಲ. ಹೌದು, ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಅಥವಾ ಕೇಳಲಾರದವರು ತಮ್ಮ ಮನೆಯನ್ನು ಅಸ್ಥಿವಾರವಿಲ್ಲದೆ ಮಣ್ಣಿನ ಮೇಲೆ ಕಟ್ಟಿಕೊಂಡಿದ್ದಾರೆ. ಆದರೆ ಬುದ್ಧಿವಂತನಾದರೂ ಯೇಸುವಿನ ವಾಕ್ಯ ಕೇಳುವಾತನಾದರೂ ತನ್ನ ಮನೆಯನ್ನು, ಜೀವಿತವೆಂಬ ಮನೆಯನ್ನು, ಭಯಭಕ್ತಿ ಎಂಬ ಮನೆಯನ್ನು, ತನ್ನ ಚಿಂತೆಯನ್ನು ದೇವರ ಮೇಲೆ ಹಾಕಿ ಮುಂದೆ ಸಾಗುತ್ತಿರುವ ಮನೆಯನ್ನು, ದೇವರಿಂದ ಉದ್ಧಾರ ಆದ ಮನೆಯನ್ನು, ನೀತಿವಂತನಾಗಿ ಕದಲಗೊಳ್ಳದೆ ತನ್ನ ಮನೆಯನ್ನು ಯೇಸು ಕ್ರಿಸ್ತೆಂಬ ಬಂಡೆಯ ಮೇಲೆ ಕಟ್ಟಿದ್ದಾನೆ. ಪ್ರವಾಹ ಬಂದು ಬಡಿದರೂ ಅದಕ್ಕೆ ಏನಾಗಲಿಲ್ಲ. ಕಾರಣ ವಾಕ್ಯ ಎಂಬ ಬಂಡೆಯ ಮೇಲೆ, ಯೇಸು ಕ್ರಿಸ್ತನ ಮೇಲೆ ಕಟ್ಟಲ್ಪಟ್ಟಿತ್ತು. ಈ ದೇವರ ವಾಕ್ಯ, ಯೇಸುವಿನ ಮಾತು ಕೇಳಲಾರದವರು ಮಣ್ಣಿನ ಮೇಲೆ ತನ್ನ ಅಸ್ಥಿವಾರವನ್ನೇ ಹಾಕದೆ ಮನೆ ಕಟ್ಟಿಕೊಂಡಿದ್ದಾನಂತ ಪ್ರೇರೆ. ಹೌದು, ಮಳೆ ಬಂತು, ಪ್ರವಾಹ ಬಂತು, ಆ ಮನೆಗೆ ಅಪ್ಪಳಿಸಿತು, ಆದರೆ ಅದರ ಅಸ್ಥಿವಾರ ಮಣ್ಣಿನ ಮೇಲೆ ಇದ್ದರಿಂದ ಅಥವಾ ಅಸ್ಥಿವಾರವೇ ಇಲ್ಲದೆ ಮಣ್ಣಿನ ಮೇಲೆ ಕಟ್ಟಿಕೊಂಡಿದ್ದರಿಂದ ಅದು ಪತನವಾಯಿತು ಪ್ರೇರೆ. ಹೌದು, 4 ಕಡೆಯಿಂದ. ಹೀಗೆ ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಯೇಸು ಕ್ರಿಸ್ತ ಪ್ರಭು ಹೇಳುತ್ತಿದ್ದಾನೆ. ಹೌದು, ನನ್ನ ಭೂಯಾತ್ರೆಯ ಚಿಂತೆಯನ್ನು ಯೇಸುವಿಗೆ ವಹಿಸಿಬಿಟ್ಟು ಭರವಸೆಯಿಂದಿರಬೇಕಾಗಿದೆ ಪ್ರೇರೆ. ಆತನೇ ಅದನ್ನು ಸಾಗಿಸುವನು. ಹೌದು, ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುತ್ತಾನೆ. ಯಾವಾಗ? ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರುವಾಗ, ಆತನೇ ಅದನ್ನು ಸುಗಮವಾಗಿ ಸಾಗಿಸುತ್ತಾನೆ ಎಂದು ಭರವಸೆದಿಂದಿರುವಾಗ, ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ. ಅದೇ ಪ್ರೇರೆ 37ನೇ ಕೀರ್ತನೆ 6ನೇ ವಾಕ್ಯದಿಂದ ಮುಂದೆ 9ನೇ ವಾಕ್ಯದವರೆಗೆ ಪ್ರೇರೆ. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಯೆಹೋವನ ಸನ್ನಿಧಿಯಲ್ಲಿ 7ನೇ ವಾಕ್ಯ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಅದು ಪ್ರೇರೆ, ದೇವರಲ್ಲಿ ಚಿಂತೆ ಹಾಕಿ ಉದ್ಧಾರ ಮಾಡುವ ಆತನಲ್ಲಿ ನಮ್ಮ ಚಿಂತೆ ಹಾಕಿ ನೀತಿವಂತನನ್ನಾಗಿಸುವ, ಕದಲಗೊಳ್ಳದಂತೆ ಮಾಡುವ ದೇವರಲ್ಲಿ ಚಿಂತೆ ಹಾಕಿ ನಾವು ಆತನ ಸನ್ನಿಧಿಯಲ್ಲಿ ಕಾದುಕೊಂಡಿರುವಾಗ, ಶಾಂತನಾಗಿ ಕಾದುಕೊಂಡಿರುವಾಗ ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನು ನೋಡಿ ಉರಿಗೊಳ್ಳಬಾರದು ಪ್ರೇರೆ. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರಬೇಕು ಪ್ರೇರೆ. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬಾರದು. ಮತ್ತು 8ನೇ ವಾಕ್ಯ, 37ನೇ ಕೀರ್ತನೆ 8ನೇ ವಾಕ್ಯ, ಕೋಪವನ್ನು ಅಣಗಿಸಿಕೊ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾದೀತು. ಅದು ಪ್ರೇರೆ. ನಾವು ದೇವರ ಮೇಲೆ ಚಿಂತೆ ಹಾಕಿದಾಗ ನಾವು ಉದ್ಧಾರ ಆಗುತ್ತೇವೆ, ನೀತಿವಂತರಾಗುತ್ತೇವೆ, ಕದಲಗೊಳ್ಳುವುದಿಲ್ಲ. ಆಗ ಕೋಪ ಮಾಡಿಕೊಳ್ಳಬಾರದು, ಅಣಗಿಸಿಕೊಳ್ಳುತ್ತೇವೆ, ರೋಷ ಮಾಡುವುದಿಲ್ಲ. ಹೌದು ಪ್ರೇರೆ, ಕೆಡುಕಿಗೆ ಕಾರಣವಾಗುವುದಿಲ್ಲ ನಾವು. ಹೌದು, ಹೀಗೆ 9ನೇ ವಾಕ್ಯ, 37ನೇ ಕೀರ್ತನೆ 9ನೇ ವಾಕ್ಯ, ಕೆಡುಕರು ತೆಗೆದುಹಾಕಲ್ಪಡುವರು, ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು. ಹೌದು ಪ್ರೇರೆ, ನಾವು ದೇವರ ಮೇಲೆ ಚಿಂತೆ ಹಾಕಿದಾಗ ನಾವು ಕೆಡುಕಿಗೆ ಕೈ ಹಾಕುವುದಿಲ್ಲ, ಉದ್ಧಾರವಾಗಿರುತ್ತೇವೆ. ದೇವರ ಮೇಲೆ ನಮ್ಮ ಚಿಂತೆ ಹಾಕಿ ಉದ್ಧಾರವಾಗುತ್ತೇವೆ, ನೀತಿವಂತರಾಗುತ್ತೇವೆ. ಆದ್ದರಿಂದ ನಾವು ಕೆಡುಕರಂತೆ ತೆಗೆದುಹಾಕಲ್ಪಡುವುದಿಲ್ಲ, ದೇವರನ್ನು ನಿರೀಕ್ಷಿಸುತ್ತೇವೆ, ದೇವರ ದೇಶವನ್ನು ಕೊಡುವ ದೇಶವನ್ನು ಅನುಭವಿಸುತ್ತೇವೆ. ಹೌದು, ಇದೇ 37ನೇ ಕೀರ್ತನೆ 10ನೇ ವಾಕ್ಯ ನೋಡುವುದಾದರೆ,
ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು. ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ಏನು ಪ್ರಿಯರೇ, ನಾವು ಯಾವಾಗ ದೇವ್ರ ಮೇಲೆ ಚಿಂತೆ ಭಾರವನ್ನು ಹಾಕಿ ಆತನಿಂದ ಉದ್ಧಾರವಾಗಿ ನೀತಿವಂತರಾಗಿ ಕದಲಗೊಳ್ಳದಂತೆ ನಿಂತುಕೊಂಡಿರುವಾಗ ನಾವು ದುಷ್ಟರು ಸ್ವಲ್ಪ ಕಾಲದೊಳಗೆ ಕಾಣಿಸದೆ ಹೋಗುವುದನ್ನು ನೋಡುತ್ತೇವೆ. ಮತ್ತು ಆ ದುಷ್ಟನು ಆತನ ಇರುವ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ ಎಂದು ನೋಡುತ್ತೇವೆ. ಹೌದು, ಯಾವಾಗ ಪ್ರಭುವಿನ ಮೇಲೆ ನಾವು ಚಿಂತೆ ಭಾರ ಹಾಕಿದಾಗ. ಹೌದು, ಹೀಗೆ 37ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ನೋಡುವುದಾದರೆ ಮುಂದೆ, ಆದರೆ ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾಸೌಖ್ಯದಿಂದ ಆನಂದಿಸುವರು. ಹೌದು ಪ್ರೇರೆ, ಯಾವಾಗ ನಾವು ನಮ್ಮ ಚಿಂತೆಯನ್ನು ತಂದೆಯ ಮೇಲೆ, ಯೇಸು ಕ್ರಿಸ್ತನ ಮೇಲೆ, ಆ ಪರಿಶುದ್ಧಾತ್ಮ ಪ್ರಭುವಿನ ಮೇಲೆ ಹಾಕಿದಾಗ ನಾವು ದೀನರಾಗುತ್ತೇವೆ ಪ್ರೇರೆ, ಉದ್ಧಾರವಾಗಿ ದೀನರಾಗುತ್ತೇವೆ, ದೇಶವನ್ನು ಅನುಭವಿಸುತ್ತೇವೆ. ಹೌದು, ನಾವಿರುವ ಸ್ಥಳ, ನಾವಿರುವ ಊರು, ನಾವಿರುವ ಸಭೆ, ನಾವಿರುವ ವಾತಾವರಣ, ನಾವಿಡುವ ಕಾಲಿಡುವ ಸ್ಥಳ. ಹೌದು ಪ್ರೇರೆ, ನಾವು ದೀನರಾಗಿ ದೇಶವನ್ನು ಅನುಭವಿಸುತ್ತೇವೆ, ಮಹಾಸೌಖ್ಯದಿಂದ ಆನಂದಿಸುತ್ತೇವೆ ದೇವರಲ್ಲಿ. ಹೀಗೆ ನಮ್ಮ ಚಿಂತೆಯನ್ನು ದೇವರ ಮೇಲೆ ಹಾಕುವುದಾದರೆ ಪ್ರಭು ಉದ್ಧಾರ ಮಾಡುತ್ತಾನೆ ಪ್ರೇರೆ. ಉದ್ಧಾರ ಮಾಡಿದ್ದಾನೆ ಅನೇಕರನ್ನು, ಮತ್ತು ನೀತಿವಂತರನ್ನಾಗಿ ಮಾಡಿದ್ದಾನೆ, ಮತ್ತು ಎಂದಿಗೂ ಕದಲಗೊಳ್ಳದಂತೆ ಮಾಡಿದ್ದಾನೆ. ಇಂದು ನಿನ್ನನ್ನು ನನ್ನನ್ನು ಕರೆಯುತ್ತಿದ್ದಾನೆ ಪ್ರೇರೆ, ಆತನ ಮೇಲೆ ಚಿಂತಾಭಾರವನ್ನು ಹಾಕಬೇಕೆಂದು. ಹೌದು, ಉದ್ಧಾರ ಮಾಡಬೇಕೆಂದು ದೇವರು ನೋಡುತ್ತಿದ್ದಾನೆ ನಮ್ಮನ್ನು. ಪರಿಶುದ್ಧತೆಯಲ್ಲಿ, ವಿಶ್ವಾಸದಲ್ಲಿ, ಆ ಪ್ರಾರ್ಥನೆ ಜೀವಿತದಲ್ಲಿ, ಆ ಲೋಕವನ್ನು ಜಯಿಸಿದ ಪ್ರಭುವಿನ ಧೈರ್ಯದ ವಾರ್ತೆ ಸಾರುವುದರಲ್ಲಿ, ಅನೇಕರನ್ನು ಕತ್ತಲೆಯೊಳಗಿಂದ ಬೆಳಕಿನ ರಾಜ್ಯಕ್ಕೆ ಸೇರಿಸುವುದರಲ್ಲಿ, ದೇವಕುಮಾರನ ವಾಕ್ಯ ತಲುಪಿಸುವುದರಲ್ಲಿ ನಮ್ಮನ್ನು ಕರೆಯುತ್ತಿದ್ದಾನೆ ಪ್ರೇರೆ. ಉದ್ಧಾರ ಮಾಡಲು ಕರೆಯುತ್ತಿದ್ದಾನೆ. ಅನೇಕರಿಗೆ ನಮ್ಮನ್ನು ನೀತಿವಂತರೆಂದು ತಿಳಿಯಪಡಿಸಲು ಕರೆಯುತ್ತಿದ್ದಾನೆ. ಮತ್ತು ಕದಲಗೊಳ್ಳದಂತೆ ಸೈತಾನನ ಎಲ್ಲ ಅಗ್ನಿಬಾಣಗಳನ್ನು ನಮ್ಮ ಜೀವನದಲ್ಲಿ ಆರಿಸಲು ವಿಶ್ವಾಸ ನೀಡುತ್ತಾನೆ ಪ್ರೇರೆ. ಹೀಗೆ ಪ್ರಭು ನಮ್ಮನ್ನು, ನಮ್ಮ ಚಿಂತೆಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಮಗೋಸ್ಕರ ಚಿಂತಿಸುವಾತನಾಗಿದ್ದಾನೆ ಪ್ರೇರೆ. ನಾವು ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದುತ್ತೇವೆ. 1 Peter chapter 5 verse 7th word. ಪೇತ್ರನ 1ನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಪ್ರೇರೆ, ಪೇತ್ರನು ಬರೆಯುತ್ತಿದ್ದಾನೆ ಸಭೆಯ ಹಿರಿಯರಿಗೂ ಸಭೆಯವರೆಲ್ಲರಿಗೂ ಬೋಧನೆ ಮಾಡುತ್ತಿರುವಾಗ ಹಿರಿಯರಿಗೂ ಕಿರಿಯರಿಗೂ ಹೇಳುತ್ತಿದ್ದಾನೆ ಪ್ರೇರೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ವಿಶೇಷವಾಗಿ ದೇವರ ಸೇವೆ ಮಾಡುವವರು, ಯೇಸುವಿನಲ್ಲಿ ಶಾಶ್ವತ ಪ್ರೀತಿಯಿಂದ ಪ್ರೀತಿಸುವವರು, ಆತನ ಆಜ್ಞೆ ಕೈಗೊಂಡು ನಡೆದು ಆತನ ಮಾರ್ಗ ಸತ್ಯ ಜೀವದಲ್ಲಿ ನಡೆಯುತ್ತಿರುವವರು, ಆತನ ಆಗಮನಕ್ಕಾಗಿ ಎದುರು ನೋಡುತ್ತಿರುವವರಿಗೆ ಹೇಳುತ್ತಿದ್ದಾನೆ ಪ್ರೇರೆ. ಮತ್ತು ಸೈತಾನನೊಂದಿಗೆ ಹೋರಾಡುತ್ತಿರುವ, ವಿಶ್ವಾಸದಲ್ಲಿ ಹೋರಾಡುತ್ತಿರುವ ಆತನನ್ನು ಜಯಿಸುವ ಪ್ರತಿಯೊಬ್ಬ ಮಗಳಿಗೆ ಹೇಳುತ್ತಿದ್ದಾನೆ ಪ್ರೇರೆ, ನನ್ನ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಅಂದರೆ ದೇವರ ಮೇಲೆ ಹಾಕಿರಿ ಎಂದು ಹೇಳ್ತಿದ್ದಾನೆ ಪೇತ್ರನು. ನಿನ್ನ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ದೇವರು ನಮಗೋಸ್ಕರ ಚಿಂತಿಸಿದ್ದಾನಂತ ಪ್ರೇರೆ. ಹೌದು, ಯಾಕೆ ಚಿಂತಿಸುತ್ತಾನೆ ಪ್ರೇರೆ ನಮಗೋಸ್ಕರ? ದೇವರು ಒಬ್ಬನು ನಾಶವಾಗುವುದು ದೇವರ ಚಿತ್ತವಲ್ಲ, ಎಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ, ಬೆಳಕಿನ ರಾಜ್ಯಕ್ಕೆ ಸೇರಬೇಕೆಂಬುದೇ, ದೇವರ ಪುತ್ರನ ಸುರಕ್ಷಿತ ಶಾಶ್ವತ ಅನಂತ ರಾಜ್ಯಕ್ಕೆ ಸೇರಬೇಕೆಂಬುದೇ ದೇವರ ಚಿಂತೆ ಪ್ರೇರೆ. ಮತ್ತು ನಮ್ಮ ವಿರೋಧಿಯಾಗಿರುವ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗುತ್ತಿರುವ ಸೈತಾನ್ನಿಂದ ನಮ್ಮನ್ನು ಬಿಡಿಸುತ್ತಾನೆ ಪ್ರೇರೆ. ಹೌದು, ನಮ್ಮ ಚಿಂತೆ ದೇವರ ಮೇಲೆ ಹಾಕಿದಾಗ ನಾವು ಉದ್ಧಾರ ಆಗುತ್ತೇವೆ, ನೀತಿವಂತರಾಗುತ್ತೇವೆ ಪ್ರೇರೆ, ಕದಲಗೊಳ್ಳುವುದಿಲ್ಲ. ಹೌದು, ಮತ್ತು ಪೇತ್ರನ ಅದೇ 1ನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡಿದಾಗ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ತಿರುಗುತ್ತಾ ಹುಡುಕುತ್ತಾ ಇದ್ದಾನೆ. 9ನೇ ವಾಕ್ಯ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸೋದರರು ಅಂಥ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದದೆಯಲ್ಲ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತನಿಗೆ ಅಧಿಪತಿಯು ಯುಗ ಯುಗಾಂತರಗಳಲ್ಲಿ ಇರಲಿ. ಆಮೇನ್.
ಅದು ಪ್ರೇರೆ. ನಿನ್ನ ಚಿಂತೆ ಭಾರವನ್ನೆಲ್ಲ ದೇವರ ಮೇಲೆ ಹಾಕು, ಉದ್ಧಾರ ಮಾಡುತ್ತಾನೆ, ನೀತಿವಂತನಾಗಿಸುತ್ತಾನೆ, ಕದಲಗೊಡಿಸುವುದಿಲ್ಲ. ಹೌದು ಪ್ರೇರೆ. ಲೋಕದ ಯಾವುದೇ ಆಗು ಹೋಗುಗಳು ಬರ್ಬೋದು ಪ್ರೇರೆ. ಈ ಲೋಕದಲ್ಲಿ ಕಡುಶೋಧನೆ ಕಾಲ ಬರುತ್ತದೆ. ಆದಾಗ್ಯೂ ದೇವರು ನಮಗೆ ನೀಡಿದ ವಿಶ್ವಾಸದ ಮುಖಾಂತರ ಆತನು ಕೊಟ್ಟ ಆ ಸ್ವಲ್ಪ ಅತ್ಯಲ್ಪ ಶಕ್ತಿಯನ್ನು ಕೂಡ ನಂಬಿ ನಾವು ಮುಂದುವರಿತಿರುವಾಗ ದೇವರು ಹೇಳ್ತಾನೆ, ನಿನಗೆ ಕೊಡಲ್ಪಟ್ಟ ಆ ಸ್ವಲ್ಪ ಶಕ್ತಿಯಲ್ಲೂ ಕೂಡ ನೀನು ನನ್ನ ವಾಕ್ಯವನ್ನು ಅಲ್ಲೆಗಳೆಯಲಿಲ್ಲ. ಆದ್ದರಿಂದ ಲೋಕದ ಮೇಲೆ ಬರಲಿರುವ ಕಡು ಶೋಧನೆಯ ಕಾಲದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವನೆಂದು ಹೇಳ್ತಿದ್ದಾನೆ ಪ್ರೇರೆ. ಹೌದು, ಇಲ್ಲಿ ನಾವು ನೋಡಿದೆವು, ನಿಮ್ಮ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸುತ್ತಾನೆ ಎಂದು ಪೇತ್ರನು ಹೇಳುತ್ತಿದ್ದಾನೆ. ಮತ್ತು ಎಚ್ಚರವಾಗಿರಿ, ಸ್ವಸ್ಥಚಿತ್ತರಾಗಿರಿ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಆ ಸೈತಾನನು ಯಾರನ್ನು ನುಂಗಲಿ ಎಂದು ಅತ್ತಿತ್ತ ತಿರುಗಾಡುತ್ತಿದ್ದಾನೆ. ಹೌದು ಪ್ರೇರೆ. ಪೇತ್ರನು ಹೇಳುತ್ತಿದ್ದಾನೆ, ಸಭೆ ಹಿರಿಯರಿಗೆ, ಸಭೆಯವರೆಲ್ಲರಿಗೆ ದೇವರ ಮೇಲೆ ಚಿಂತೆ ಹಾಕಿರಿ, ಸ್ವಸ್ಥಚಿತ್ತರಾಗಿರಿ. ಹೌದು ಪ್ರೇರೆ. ಜಾಗೃತಿಯಾಗಿರಿ. ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅತ್ತಿತ್ತ ತಿರುಗಾಡುತ್ತಿದ್ದಾನೆ. ವಿಶ್ವಾಸಿಗಳನ್ನು ಅವರ ಹೃದಯದಲ್ಲಿರುವ ವಾಕ್ಯವನ್ನು ಕದ್ದುಕೊಳ್ಳಲು ಮತ್ತು ಅವರ ಪರಿಶುದ್ಧತೆಯನ್ನು ಹಾಳು ಮಾಡಲು, ಹೌದು, ಅವರನ್ನು ಸಮೃದ್ಧಿ ಜೀವದಿಂದ ತಪ್ಪಿಸಲು ಅವನು ಹುಡುಕುತ್ತಿದ್ದಾನೆ. ಆದ್ದರಿಂದ ಪರಿಶುದ್ಧತೆಯಲ್ಲಿ, ವಿಶ್ವಾಸದಲ್ಲಿ, ಪ್ರಾರ್ಥನೆಯಲ್ಲಿ ನೀವು ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರ್ರಿ. ಹೌದು, ಮತ್ತು ಆತನು ನಂಬಿಕೆಯಲ್ಲಿ ದೃಢವಾಗಿರ್ರಿ ಎಂದು ಹೇಳ್ತಿದ್ದಾನೆ ಪೇತ್ರನು ಪ್ರೇರೆ. ಹೌದು, ಮತ್ತು ಲೋಕದಲ್ಲಿ ಇರುವ ನಮ್ಮೆಲ್ಲ ಸಹೋದರರು ಕೂಡ ಅಂಥ ಬಾಧೆಗಳೇನು ಅನುಭವಿಸ್ತಿದ್ದಾರಂತ ಪ್ರೇರೆ. ಯಾವ ಬಾಧೆ? ಸ್ವಸ್ಥತೆ ಮತ್ತು ಎಚ್ಚರದ ವಿಷಯದಲ್ಲಿ. ಹೌದು, ಪರಿಶುದ್ಧತೆಯಲ್ಲಿ ಸ್ವಸ್ಥರಾಗಿರಬೇಕು ಪ್ರೇರೆ, ಪ್ರಾರ್ಥನೆ ಜೀವಿತದಲ್ಲಿ ಸ್ಥಿರವಾಗಿರಬೇಕು ಮತ್ತು ವಿಶ್ವಾಸ ಜೀವಿತದಲ್ಲಿ ಸ್ಥಿರವಾಗಿರಬೇಕು. ಲೋಕದಲ್ಲಿ ಇರುವ ನಮ್ಮ ಸಹೋದರರು ಇಂಥ ಬಾಧೆಗಳನ್ನೇ ಅನುಭವಿಸ್ತಿದ್ದಾರಂತ ಪ್ರೇರೆ. ಸೈತಾನನು ಸ್ವಸ್ಥ ಇರದಂತೆ ಮಾಡುತ್ತಿದ್ದಾನೆ ಅನೇಕರಿಗೆ, ಮತ್ತು ಎಚ್ಚರವಾಗಿರದಂತೆ ನಮ್ಮ ಎಚ್ಚರಗಳನ್ನು ಬೇರೆ ಕಡೆಗೆ ಗಮನ ಹರಿಸುವಂತೆ ಮಾಡುತ್ತಿದ್ದಾನೆ. ಆಗ ನಮ್ಮನ್ನು ಗರ್ಜಿಸುತ್ತಾ ನುಂಗಬೇಕೆಂದು ಪ್ರಯತ್ನ ಮಾಡುತ್ತಾನೆ ಪ್ರೇರೆ. ಆದ್ದರಿಂದ ದೃಢವಾಗಿರ್ರಿ ನಂಬಿಕೆಯಲ್ಲೆಂದು ಹೇಳುತ್ತಿದ್ದಾನೆ. ಹೌದು, ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಕ್ರಿಸ್ತ ಯೇಸುವಿನಲ್ಲೇ ದೃಷ್ಟಿ ಇಟ್ಟು ಪಂದ್ಯದಲ್ಲಿ ಸ್ಥಿರಚಿತ್ತದಿಂದ ಓಡಿರಿ, ಎಚ್ಚರವಾಗಿದ್ದು ಓಡಿರಿ. ಹೌದು ಪ್ರೇರೆ. ಹೀಗೆ ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿದರೆ ಅವನು ಓಡಿ ಹೋಗುತ್ತಾನಂತ ಹೇಳ್ತಿದ್ದಾನೆ ಪ್ರೇರೆ ದೇವರ ವಾಕ್ಯ ಪೇತ್ರನ ಮೂಲಕ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಸೈತಾನನ್ನು ಎದುರಿಸಿರಿ. ಹೌದು, ಅವನು ಓಡಿ ಹೋಗುತ್ತಾನೆ. ಮತ್ತು ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನೇ ಅನುಭವಿಸ್ತಿದ್ದಾರೆ. ಸೈತಾನನೊಂದಿಗೆ ಹೋರಾಟದಲ್ಲಿ ಲೋಕದಲ್ಲಿರುವ ಎಲ್ಲ ವಿಶ್ವಾಸಿಗಳು ಇದ್ದಾರೆ ಎಂದು ಪೇತ್ರನು ಹೇಳುತ್ತಿದ್ದಾನೆ ಪ್ರೇರೆ. ಕಷ್ಟ, ಸಂಕಟ, ಅವಮಾನ, ನಿಂದೆ, ಇಕ್ಕಟ್ಟು, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಮರಣ ಭಯ. ಹೌದು ಪ್ರೇರೆ. ದುರಾತ್ಮಗಳ ಫೋರ್ಸ್, ಕಾಟ, ಇವೆಲ್ಲವುಗಳಲ್ಲಿ ಲೋಕದಲ್ಲಿ ನಿಮ್ಮ ಸಹೋದರರು ಕೂಡ ಅಂಥ ಬಾಧೆಗಳನ್ನ ಅನುಭವಿಸ್ತಿದ್ದಾರೆ. ನಿಮ್ಮ ವಿರೋಧಿಯಾಗಿರೋ ಸೈತಾನನೊಂದಿಗೆ ಹೋರಾಡುತ್ತಿದ್ದಾರೆ. ಹೌದು, ಆದ್ದರಿಂದ ಈ ವಿಶ್ವಾಸದಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರ ಅಂಥ ಬಾಧೆಗೆ ಅನುಭವಿಸ್ತಿದ್ದಾರೆ ನಿಮಗೆ ತಿಳಿದದೆಯಲ್ಲ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದಿದ್ದಾನಂತೆ ಪ್ರೇರೆ. ಕೃಪಾಪೂರ್ಣನಾದ ದೇವರು ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿರಿ ಎಂದು ಹೇಳಿದ ದೇವರು ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದಿದ್ದಾನೆ. ಹೌದು ಪ್ರೇರೆ. ಹೀಗೆ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ, ದೇವರೇ ನಮ್ಮನ್ನು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಮರಳಿ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುತ್ತಾನೆ ಎಂದು ಪೇತ್ರನು ಹೇಳುತ್ತಿದ್ದಾನೆ. ಹೌದು, ನಾವು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗಾಡುತ್ತಿರುವ ಸೈತಾನನೊಂದಿಗೆ ನಾವು ಸ್ವಲ್ಪ ಕಾಲ ಹೋರಾಡಬೇಕಾಗಿದೆ ಪ್ರೇರೆ. ಹೋರಾಡಿ ನಮ್ಮ ಚಿತ್ತವನ್ನು ಸ್ವಸ್ಥ ಮಾಡಿಕೊಳ್ಳಬೇಕಾಗಿದೆ. ಗರ್ಜಿಸುವ ಸಿಂಹದೋಪಾದಿಯಲ್ಲಿರುವ ಸೈತಾನನೊಂದಿಗೆ ಹೋರಾಡಿ ನಾವು ಜಾಗೃತೆಯಿಂದ ಎಚ್ಚರವಾಗಿರಬೇಕಾಗಿದೆ. ಹೌದು, ನಂಬಿಕೆಯಲ್ಲಿ ದೃಢವಾಗಿದ್ದು ಕಡು ಕೇಡಿಗನಾದ ಸೈತಾನ ಎದುರಿಸಬೇಕಾಗಿದೆ. ವಿಶ್ವಾಸ, ಪರಿಶುದ್ಧ ಪ್ರಾರ್ಥನಾ ಜೀವಿತದಲ್ಲಿ ಸ್ವಸ್ಥತೆ, ಎಚ್ಚರತೆಯಿಂದ ಇದ್ದು ಅವನನ್ನು ಓಡಿಸಬೇಕಾಗಿದೆ. ಲೋಕದಲ್ಲಿರುವ ಸಹೋದರರಂತೆ ನಮಗೂ ಸಂಭವಿಸ್ತೀವಿ ಎಂದು ನಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ದೇವರ ಮೇಲೆ ಎಂದು ಪೇತ್ರ ಹೇಳುತ್ತಿದ್ದಾನೆ. ಮತ್ತು ಕ್ರಿಸ್ತನಲ್ಲಿ
ನನ್ನನ್ನು ತನ್ನ ನಿತ್ಯ ಪ್ರಭಾವಕ್ಕೆ, ನಿತ್ಯ ಮಹಿಮಾ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ಸ್ವಲ್ಪ ಕಾಲ ನಾವು ಬಾಧೆಪಟ್ಟ ಮೇಲೆ ನಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುತ್ತಾನೆ ಎಂದು ಹೇಳ್ತಿದ್ದಾನೆ. ಹೌದು, ಯಾವಾಗಲೂ ಹೋರಾಟ ಇರುವುದಿಲ್ಲ ಪ್ರೇರೆ, ಯಾವಾಗಲೂ ಸೈತಾನನ ಮೇಲುಗೈ ಇರುವುದಿಲ್ಲ, ಯಾವಾಗಲೂ ಅನಾರೋಗ್ಯ ಇರುವುದಿಲ್ಲ. ಹೌದು ಪ್ರೇರೆ, ಯಾವಾಗಲೂ ನಿನ್ನ ಪ್ರಾರ್ಥನೆಗೆ ಉತ್ತರ ಬರದೇ ಇರುವುದಿಲ್ಲ. ಒಂದು ಸಮಯ ಬರುತ್ತದೆ ಪ್ರೇರೆ, ಕೃಪಾಪೂರ್ಣನಾದ ದೇವರು ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ದೇವರು ಸ್ವಲ್ಪ ಕಾಲ ಬಾಧೆಪಟ್ಟ ನಂತರ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಕಾಪಾಡುತ್ತಾನೆಂದು ವಾಕ್ಯ ಹೇಳುತ್ತಿದೆ. ಹೌದು ಪ್ರೇರೆ, ಅಂಥ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡುತ್ತಾನೆ ಮತ್ತು ಆತನಿಗೆ ಅಧಿಪತ್ಯ ಯುಗಾಂತರಗಳಲ್ಲಿ ನಮ್ಮಲ್ಲಿ ಉಂಟಾಗುತ್ತದೆ ಪ್ರೇರೆ. ಹೌದು, ಹೀಗೆ ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ, ಯೇಸುವಿನ ಮೇಲೆ ಹಾಕು ಎನ್ನುವ ಅಂಶದಲ್ಲಿ ಮುಂದೆ ನೋಡುವುದಾದರೆ ಪ್ರೇರೆ, ನಾವು ಕೀರ್ತನೆಗಳ ಗ್ರಂಥ 50ನೇ ಅಧ್ಯಾಯ 14ರಿಂದ 23ನೇ ವಾಕ್ಯದವರೆಗೆ ನೋಡುವುದಾದರೆ, ಸ್ಲಾಮ್ಸ್ ಚಾಪ್ಟರ್ 50. Hallelujah, thank you Jesus. Chapter 50 verse 14 to 23. ಕೀರ್ತನೆಗಳ ಗ್ರಂಥ 50ನೇ ಅಧ್ಯಾಯ 14ರಿಂದ 23ನೇ ವಾಕ್ಯದವರೆಗೆ ಪ್ರೇರೆ. ಇಲ್ಲಿ ನೋಡೋದಾದರೆ, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಹೌದು ಪ್ರೇರೆ, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಲ್ಲಿಸಬೇಕಾಗಿದೆ. ಹೌದು, ದೇವರು ಮೆಚ್ಚುವ ಸ್ತುತಿ ಅಂದರೆ ನಮ್ಮನ್ನೇ ದೇವರಿಗೆ ಮೀಸಲಾಗಿಡುವುದು, ಮೆಚ್ಚುಗೆಯಾಗಿಡುವುದು, ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ಳುವುದು. ಇದುವೇ ಸ್ತುತಿ ಯಜ್ಞ ಪ್ರೇರೆ. ಮಾಡಿದ ಹರಕೆ ಪರಾತ್ಪರನಿಗೆ ಸಲ್ಲಿಸಿರಿ. ಹೌದು, ಹರಕೆ ಅಂದರೆ ದೇವರೇ ನನ್ನಲ್ಲಿ ಜೀವಿಸುವುದು ಇನ್ನು ನಾನಲ್ಲ, ಕ್ರಿಸ್ತ ಯೇಸುವೆ ಜೀವಿಸುತ್ತಾನೆ ಎನ್ನುವ ಆ ಇಚ್ಛೆಯೊಂದಿಗೆ ಸಾಗಬೇಕಾಗಿತ್ತು ಪ್ರೇರೆ. ಮತ್ತು 15ನೇ ವಾಕ್ಯ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಹೌದು ಪ್ರೇರೆ, ದೇವರ ಮೇಲೆ ಚಿಂತೆ ಹಾಕಿದಾಗ ಪ್ರಭು ಹೇಳುತ್ತಿದ್ದಾನೆ, ಆ ಕಷ್ಟ ಕಾಲದಲ್ಲಿ ನನ್ನ ಮೇಲೆ ಮೊರೆಯಿಡಿರಿ, ನನಗೆ ಬಿಡಿಸುತ್ತೇನೆ, ಆಗ ನನ್ನನ್ನು ಕೊಂಡಾಡುವಿರಿ ಎಂದು ಹೇಳುತ್ತಿದ್ದಾನೆ. ನಾವೆಲ್ಲರೂ ದೇವರಿಗೆ ಮೊರೆ ಇಡೋಣ ಪ್ರೇರೆ. ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ ಎಂದು ಹೇಳಿದ್ದಾನೆ ಪ್ರಭು. ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ ದೊರಕುವುದು, ಹುಡುಕುವ ಪ್ರತಿಯೊಬ್ಬನಿಗೂ ಸಿಕ್ಕುವುದು, ತಟ್ಟುವ ಪ್ರತಿಯೊಬ್ಬನಿಗೂ ಬಾಗಿಲು ತೆರೆಯಲಾಗುವುದು. ಹೌದು ಪ್ರೇರೆ, ಪಾಪಿಗಳಾದ ನಾವೇ ನಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ, ನಮಗಿಷ್ಟ ಆದವರಿಗೆ ಪರಲೋಕದಲ್ಲಿರುವ ತಂದೆ ಪರಿಶುದ್ಧನು, ಸರ್ವೋನ್ನತನು, ಮಹಿಮಾ ಸ್ವರೂಪನು, ಆಗಲೆಲ್ಲದರಲ್ಲಿ ಅಗ್ರಸ್ತನು. ಹೌದು ಪ್ರೇರೆ, ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ ಇನ್ನೂ ಎಷ್ಟೋ ಒಳ್ಳೆಯ ವರವಾದ ತನ್ನ ಆತ್ಮದಲ್ಲಿ ಭಾಗ ಅನುಗ್ರಹಿಸುತ್ತಾನೆ ಪ್ರೇರೆ. ಪರಿಶುದ್ಧ ಆತ್ಮನನ್ನೇ ವರವಾಗಿ ಅನುಗ್ರಹಿಸುತ್ತಾನೆ. ಹೌದು, ನಾವು ನೂತನ ಸೃಷ್ಟಿಯಾಗುವಂತೆ, ಹೌದು, ಮಾನಸಾಂತರ ಹೊಂದಿ ನೂತನ ಸೃಷ್ಟಿಯಾಗುತ್ತೆ ಪ್ರೇರೆ. ಹೌದು, ನಾವು ಮಾನಸಾಂತರ ಹೊಂದುವುದು ಒಂದು ಭಾಗ ಆದರೆ ನೂತನ ಸೃಷ್ಟಿಯಾಗುವುದೇ ಪ್ರಾಮುಖ್ಯವಾದ ಪ್ರೇರೆ. ಹೌದು, ಸುನ್ನತಿ ಮಾಡಿಸಿಕೊಳ್ಳುವುದಾಗಲಿ ಮಾಡಿಸಿಕೊಳ್ಳದಿರುವುದು ಮುಖ್ಯ ಅಲ್ಲ, ನೂತನ ಸೃಷ್ಟಿಯೇ ಮುಖ್ಯ. ಹೌದು, ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ಮಾನಸಾಂತರ ಹೊಂದಿದ್ದು ಪ್ರೇರೆ. ಆ ಮಾನಸಾಂತರದಲ್ಲಿ ಬೆಳೆಯುತ್ತಿರುವಾಗ ನಾವು ನೂತನ ಸೃಷ್ಟಿಯಾಗುತ್ತೇವೆ. ಹೌದು, ನಾವು ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ರಕ್ಷಣೆ ಮಾರ್ಗದಲ್ಲಿದ್ದೇವೆ. ಆ ಶಿಲುವೆ ಸಂದೇಶ ರಕ್ಷಣೆ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿಯಾಗಿದೆ. ಹೌದು ಪ್ರೇರೆ, ನಾವು ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ಯೇಸುವಿನ ಶಿಲುಬೆ ಮರಣ ಯಾತನೆ ವಿಶ್ವಾಸಿದಾಗ ರಕ್ಷಣೆಯಾದೆವು, ಅಂದರೆ ರಕ್ಷಣೆ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ಆದರೆ ಅದೇ ಗುರಿಯನ್ನು ದೃಷ್ಟಿ ಇಟ್ಟು ಸಂಪೂರ್ಣ ವಿಶ್ವಾಸ ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಆತನಲ್ಲಿ ಸ್ಥಿರಚಿತ್ತದಿಂದ ಓಡಿದಾಗ ನಾವು ನೂತನ ಸೃಷ್ಟಿಯಾಗುತ್ತೇವೆ ಪ್ರೇರೆ. ಹೌದು, ಹಿಂದಕ್ಕೆ ತಿರುಗಿ ನೋಡಲು ಅನೇಕ ಕಾರ್ಯಗಳನ್ನು ಸೈತಾನ ಮಾಡುತ್ತಾನೆ. ಹೌದು, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹತ್ತಿತ್ತ ತಿರುಗಾಡುತ್ತಿರುವ ಸೈತಾನನು ವಿಶ್ವಾಸದಲ್ಲಿ, ಪ್ರಾರ್ಥನಾ ಜೀವಿತದಲ್ಲಿ, ಪರಿಶುದ್ಧ ಜೀವಿತದಲ್ಲಿ ನಾವು ಅಸ್ವಸ್ಥರಾಗುವಂತೆ, ಜಾಗೃತಿ ತಪ್ಪುವಂತೆ ಮಾಡುತ್ತಾನೆ ಪ್ರೇರೆ. ನಮ್ಮ ಲೋಕದಲ್ಲಿರುವ ಕ್ರೈಸ್ತ ಸಹೋದರರೆಲ್ಲರೂ ಇಂಥ ಹೋರಾಟಗಳನ್ನು ಹೋರಾಡುತ್ತಿದ್ದಾರೆ. ನಾವು ದೇವರು ಮತ್ತೊಂದು ಸಾರಿ ತಿರುಗಿ ನೋಡುತ್ತಾನೆ ಎಂದಿದ್ದಾನೆ ಪ್ರೇರೆ. ನಾವು ಅಷ್ಟರವರೆಗೆ ವಿಶ್ವಾಸದಲ್ಲಿ ಮುಂದೆ ನಡೆಯಬೇಕು, ಕಾಪಾಡಿಕೊಳ್ಳಬೇಕಾಗಿದೆ. ಕ್ರಿಸ್ತನಲ್ಲಿ ತನ್ನ ಮಹಿಮೆಗೆ ಕರೆದಂಥ ಕೃಪಾನಿಧಿಯಾದ ದೇವರು ನಾವು ಸದ್ಯಕ್ಕೆ ಸ್ವಲ್ಪ ಕಾಲ ಬಾಧೆಪಟ್ಟು ನಂತರ ನಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನಿಲ್ಲಿಸುತ್ತಾನೆ. ಹೌದು ಪ್ರೇರೆ, ಹೀಗೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆ ಎಂದು ಹೇಳುತ್ತಿದ್ದಾನೆ. ಕೀರ್ತನೆಗಳಂಥ 50ನೇ ಅಧ್ಯಾಯ 16ನೇ ವಾಕ್ಯ, ದುಷ್ಟರಿಗಾದರೂ ದೇವರು ಹೇಳುವುದೇನೆಂದರೆ, ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ ನಿಮಗೇನು ಬಾಧ್ಯತೆ ಉಂಟು?
ನನ್ನ ನಿಬಂಧನೆಯನ್ನು ಉಚ್ಚರಿಸುವುದು ನಿಮಗೇನು ಕೆಲಸ? ದುಷ್ಟರಿಗೆ ಹೇಳ್ತಾನಂತ ಪ್ರೇರೆ, ನನ್ನ ವಿಧಿಗಳನ್ನು ವಾಕ್ಯಗಳನ್ನು ಪಠಿಸುವುದಕ್ಕೆ ನಿಮಗೇನು ಬಾಧ್ಯತೆ? ನೀವು ಪ್ರೀತಿಯನ್ನು ಅಲ್ಲಗಳೆಯುತ್ತೀರಿ, ಸಾತ್ವಿಕತೆಯನ್ನು ಅಲ್ಲಗಳೆಯುತ್ತೀರಿ, ಕ್ಷಮಾಪಣೆಯನ್ನು ಅಲ್ಲಗಳೆಯುತ್ತೀರಿ. ಹೌದು ಪ್ರೇರೆ. ಹೀಗೆ ದುಷ್ಟರು ದೇವರು ಹೇಳುವುದೇನೆಂದರೆ, ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ ನಿಮಗೇನು ಬಾಧ್ಯತೆ ಉಂಟು? ನನ್ನ ನಿಬಂಧನೆಯನ್ನು ಉಚ್ಚರಿಸುವುದು ನಿಮಗೇನು ಕೆಲಸ? 17ನೇ ವಾಕ್ಯ, 50ನೇ ಕೀರ್ತನೆ 17ರಿಂದ. ನೀವು ನನ್ನ ಸುಶಿಕ್ಷಣವನ್ನು ಹಾಗೆ ಮಾಡುತ್ತೀರಲ್ಲ, ನನ್ನ ಆಜ್ಞೆಯನ್ನು ಉಲ್ಲಂಘಿಸುತ್ತೀರಿ. ನೀವು ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ, ಜಾರರ ಒಡನಾಟವೇ ನಿಮಗೆ ಇಷ್ಟ. ನಿಮ್ಮ ಬಾಯನ್ನು ಕೇಡಿಗೊಪ್ಪಿಸುತ್ತೀರಿ. 19ನೇ ವಾಕ್ಯದಿಂದ, ನಿಮ್ಮ ಬಾಯನ್ನು ಕೇಡಿಗೊಪ್ಪಿಸುತ್ತೀರಿ. ನಾಲಿಗೆಯು ಮೋಸವನ್ನು ನೇಯುತ್ತದೆ, ಸಹೋದರರನ್ನು ಕ್ಷುದ್ರ ಮಾಡುತ್ತಾ ಕೂತುಕೊಳ್ಳುತ್ತೀರಿ, ಒಡ ಹುಟ್ಟಿದವರನ್ನು ದೂರುತ್ತೀರಿ. ನೀವು ಹೀಗೆ ಮಾಡಿದರೂ ನಾನು ಸುಮ್ಮನೆ ಇದ್ದದ್ದರಿಂದ ದೇವರು ನಮ್ಮಂಥವನೇ ಎಂದು ನೆನೆಸಿಕೊಂಡಿರಿ. ಈಗಲಾದರೂ ನಾನು ಎಲ್ಲವನ್ನು ನಿಮ್ಮ ಮುಂದೆ ವಿವರಿಸಿ ನಿಮ್ಮನ್ನು ಅಪರಾಧಿಗಳೆಂದು ಸ್ಥಾಪಿಸುವೆನು. ಕೀರ್ತನೆಗಳ ಗ್ರಂಥ 50ನೇ ಅಧ್ಯಾಯ 14ರಿಂದ 21ರವರೆಗೆ ನೋಡಿಕೊಂಡು ಪ್ರೇರೆ. ಇಲ್ಲಿ ಏನು ಹೇಳ್ತಿದ್ದಾನೆ? ದುಷ್ಟರು ಅಂದರೆ ದೇವರ ಸ್ವಭಾವ ಇಲ್ಲದವರು ಪ್ರೇರೆ. ಎಷ್ಟು ದೇವರ ವಾಕ್ಯ ಓದಿದರೂ ಕೂಡ ದೇವರ ಸ್ವಭಾವ ಬರುತ್ತಿಲ್ಲ ಅವರಿಗೆ. ಎಷ್ಟು ದೇವರ ವಾಕ್ಯ ಅರ್ಥ ಆದರೂ ಕೂಡ ಅದರಂತೆ ತಮ್ಮನ್ನು ತಾವು ಮಾರ್ಪಡಿಸಿಕೊಳ್ಳುತ್ತಿಲ್ಲ. ಹೌದು, ಯೇಸು ಕ್ರಿಸ್ತ ಹೇಳಿದ್ದಾನಲ್ಲ ಪ್ರೇರೆ, ನಾನು ದೀನ ಹೃದಯನು ಸಾತ್ವಿಕನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಹೌದು ಪ್ರೇರೆ, ಸಾತ್ವಿಕತೆ ಬೇಕು ಪ್ರೇರೆ. ದೇವರ ವಾಕ್ಯ ಬೋಧಿಸಬೇಕಾದರೆ ದೇವರ ವಿಧಿಗಳನ್ನು ಪಠಿಸುವುದಕ್ಕೆ, ಉಚ್ಚರಿಸುವುದಕ್ಕೆ. ಹೌದು, ಮತ್ತು ದೀನ ಹೃದಯ ಬೇಕಾಗಿದೆ. ಬಹುಮಂದಿ ಬೋಧಕರಾಗಬೇಡಿರಿ. ಹೌದು, ಯಾಕಂದರೆ ಬೋಧಕರಿಗೆ 2ರಷ್ಟು ಶಿಕ್ಷೆ ಇದೆ. ತೀರ್ಪು ದೇವರ ಮನೆಯಿಂದಲೇ ಪ್ರಾರಂಭವಾಗಿದೆ ಎಂದು ಪೇತ್ರನು ಬರೆಯುತ್ತಿದ್ದಾನೆ 2ನೇ ಪತ್ರಿಕೆಯಲ್ಲಿ. ತೀರ್ಪು ದೇವರ ಮನೆಯಿಂದಲೇ ಪ್ರಾರಂಭವಾದ ಮೇಲೆ ದೇವರ ಮನೆಯವರೇ ಉಳಿಯುವುದು ಕಷ್ಟವಾಗಿರುವಲ್ಲಿ ಇನ್ನು ಅನೀತಿವಂತರ, ಭಕ್ತಿಹೀನರ, ದೇವರನ್ನು ಅರಿಯದವರ, ನಾಸ್ತಿಕರ ಗತಿ ಏನು? ಹೌದು ಪ್ರೇರೆ. ಆದ್ದರಿಂದ ನಾವು ದೇವರ ಶಕ್ತಿಗಾಗಿ ಕಾದುಕೊಂಡ ಮೇಲೆ ನಾವು ಬೋಧನೆ ಮಾಡಬೇಕಾಗಿದೆ ಪ್ರೇರೆ. ಯೇಸು ಕ್ರಿಸ್ತನು ಹೇಳಿದ್ದಾನೆ ಶಿಷ್ಯರಿಗೆ, ನೀವು ತಂದೆಯ ಬಳಿಯಿಂದ, ತಂದೆ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮ ಶಕ್ತಿಗಾಗಿ ಕಾದುಕೊಂಡಿರಿ. ನಾನೇ ತಂದೆಯ ಬಳಿಯಿಂದ ನಿಮಗೆ ಕಳಿಸಿಕೊಡುತ್ತೇನೆ. ಪರಲೋಕದ ಶಕ್ತಿ, ದೊಡ್ಡ ವಿಸ್ಮಯ ಶಕ್ತಿ, ಪರಾಕ್ರಮ, ದೇವರ ಆತ್ಮನ ಶಕ್ತಿ, ನಿತ್ಯಾತ್ಮನು ಬಂದ ದೇವರ ಶಕ್ತಿ ನಿಮ್ಮ ಮೇಲೆ ಬಂದಾಗ ನೀವು ಬಲ ಹೊಂದುವಿರಿ. ಹೌದು ಪ್ರೇರೆ. ಆಗ ನನಗೆ ಸಾಕ್ಷಿಗಳಾಗುವಿರಿ, ಭೂಲೋಕದ ಎಲ್ಲ ಭಾಗಗಳಿಗೂ ಸಾಕ್ಷಿಯಾಗಿ ಹೇಳುತ್ತೀರಿ ಎಂದು ಹೇಳಿದ್ದಾನೆ. ನಾವು ಪರಲೋಕ ಶಕ್ತಿ ಧರಿಸಿಕೊಳ್ಳದೆ ದೇವರ ರಾಜ್ಯ ಸಾರಲು ಸಾಧ್ಯವಿಲ್ಲ ಪ್ರೇರೆ. ಹಾಗೇನಾದರೂ ಸಾರಿದರೆ ನಾವು, ದೇವರು ಹೇಳುತ್ತಾನೆ, ದುಷ್ಟರಿಗಾದರೂ ದೇವರು ಹೇಳುವುದೇನೆಂದರೆ, ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ ನಿಮಗೇನು ಬಾಧ್ಯತೆ ಉಂಟು? ನನ್ನ ನಿಬಂಧನೆಯನ್ನು ಉಚ್ಚರಿಸುವುದು ನಿಮಗೇನು ಕೆಲಸ? ನೀವು ನನ್ನ ಸುಶಿಕ್ಷಣವನ್ನು ಹಾಗೆ ಮಾಡುತ್ತೀರಲ್ಲ, ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದ್ದೀರಿ. ದೇವರ ಆತ್ಮನಿಗಾಗಿ ಕಾದುಕೊಳ್ಳದೆ ನಾವು ಸ್ವಾರ್ಥಿ ಸಾರುವುದಾದರೆ ಹಂದಿಯ ಮುಂದೆ ನಿಮ್ಮ ಒಳ್ಳೆಯ ಅಂದರೆ ಬಂಗಾರವನ್ನು ಎಸೆದಂತೆ, ಮುತ್ತು ರತ್ನಗಳನ್ನು ಎಸೆದಂತೆ ನಾಯಿಯ ಮುಂದೆ. ಹೌದು ಪ್ರೇರೆ. ಅವುಗಳನ್ನು ತುಳಿದು, ದೇವರ ಮುತ್ತು ರತ್ನಗಳಂತಿರುವ ದೇವರ ವಾಕ್ಯಗಳನ್ನು ತುಳಿದು ನಿಮ್ಮನ್ನು ತುಳಿದು ಬಿಡುತ್ತವೆ ಎಂದು ಹೇಳಿದ್ದಾನೆ. ಹೌದು ಪ್ರೇರೆ. ಆದ್ದರಿಂದ ಪ್ರಭು ಹೇಳಿದ ವಾಗ್ದಾನಕ್ಕಾಗಿ ಕಾದುಕೊಂಡಿದ್ದು, ಪ್ರಭುವಿನ ಆತ್ಮ ಅನುಭವ ಉಂಟಾದ ಮೇಲೆ ದೇವರ ವಾಕ್ಯ ಸಾರಿದರೆ ಆವಾಗ ಕೇಳುವ ಜನರು ತಮ್ಮ ಚಿಂತೆ ಭಾರವನ್ನು ದೇವರ ಮೇಲೆ ಹಾಕುತ್ತಾರೆ ಪ್ರೇರೆ. ಆಗ ದೇವರೇ ನಿಮ್ಮ ವಾಕ್ಯಗಳಿಗೆ ಅವರ ಹೃದಯದಲ್ಲಿ ಕಳುಹಿಸಿ ಉದ್ಧಾರ ಮಾಡುತ್ತಾನೆ, ಸ್ವಸ್ಥ ಮಾಡುತ್ತಾನೆ, ಬಿಡುಗಡೆ ಮಾಡುತ್ತಾನೆ, ನೀತಿವಂತರನ್ನಾಗಿಸುತ್ತಾನೆ, ಕದಲಗೊಳ್ಳದಂತೆ ಮಾಡುತ್ತಾನೆ. ಹೌದು ಪ್ರೇರೆ. ಹೀಗೆ ನಾವು ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ. ಯಾರು? ದೇವರ ಆತ್ಮ ಅನುಭವ ಇಲ್ಲದೆ ನಾವು ಬೋಧಿಸುವುದಾದರೆ, ಸೇವಕರಾದರೆ, ಜಾರರ ಒಡನಾಟವೇ ನಿಮಗೆ ಇಷ್ಟ. ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ, ನಾಲಿಗೆಯನ್ನು ಮೋಸವನ್ನು ನೇಯುತ್ತದೆ. ಯಾವಾಗ ದೇವರಾತ್ಮ ಅನುಭವ ಉಂಟಾಗುವುದಿಲ್ಲ ಪ್ರೇರೆ, ನಾವು ಪ್ರೀತಿಸುವುದಿಲ್ಲ. ಸಹೋದರರನ್ನೇ ನಾವು ಕ್ಷುದ್ರ ಮಾಡುತ್ತಾ ಕೂತುಕೊಳ್ಳುತ್ತೇವೆ ಎಂದು ಹೇಳ್ತಿದ್ದೆ ಪ್ರೇರ ವಾಕ್ಯ. ಕೀರ್ತನೆ 50ನೇ ಅಧ್ಯಾಯ 18ರಿಂದ 20ರವರೆಗೆ ನೋಡಿ ಪ್ರೇರೆ. ಯೇಸು ಕ್ರಿಸ್ತ ಹೇಳ್ತಿದ್ದಾನೆ ಶಾಸ್ತ್ರಿ ಪರಿಸರಗಳಿಗೆ,
ನೀವು ಜನರ ಮುಂದೆ ಪರಲೋಕದ ಬಾಗಿಲುಗಳನ್ನು ಮುಚ್ಚಿದ್ದೀರಿ, ನೀವು ಹೋಗುವುದಿಲ್ಲ, ಹೋಗುವವರನ್ನು ಹೋಗೊಡಿಸುವುದಿಲ್ಲ. ಅದು ಒಂದು ವಿಭಾಗ ಪ್ರೇರೆ. ಅದು ಪರಿಸರ ಶಾಸ್ತ್ರಿಗಳ ಬಗ್ಗೆ ಹೇಳುತ್ತಿದ್ದೆ. ಹೌದು, ಇನ್ನೊಂದು ಗುಂಪಿನವರಿದ್ದಾರೆ, ಅವರು ಸದ್ದುಕಾಯರಂತೆ. ಹೌದು ಪ್ರೇರೆ, ಅವರು ಶಾಸ್ತ್ರಿಗಳಂತೆ ಕೂಡ ಇದ್ದಾರೆ. ಅವರಿಗೆ ಹೇಳ್ತಿದ್ದಾನೆ ಪ್ರಭು, ಒಂದು ವೇಳೆ ವಿಚಾರಿಗಳು, ಸುಂಕದವರು ಪರಲೋಕ, ನಿಮಗಿಂತ ಮೊದಲೇ ಪರಲೋಕ ಸೇರಿರುವುದನ್ನು, ನೀವು ಹೊರಗೆ ಇರುವುದನ್ನು, ಪಟ್ಟಣದ ಹೊರಗೆ ಇರುವುದನ್ನು, ಸ್ವರ್ಗದ ಹೊರಗೆ ಇರುವುದನ್ನು, ಸ್ವರ್ಗದಲ್ಲಿ ಮೊದಲು ನಿಮಗಿಂತ ಮೊದಲು ಸುಂಕದವರು, ವ್ಯಭಿಚಾರಿಗಳು ನಿಮಗಿಂತ ಮೊದಲು ಸೇರಿರುವುದನ್ನು, ನೀವು ಪಟ್ಟಣದವರೆಗೆ ನೀವಿರುವುದನ್ನು ನೋಡಿದಾಗ ನಿಮ್ಮ ಹಲ್ಲು ಕಡಿತವೇನು, ಗೋಳಾಟವೇನು ಎಂದು ಹೇಳಿದನು ಪ್ರೇರೆ. ಹೌದು, ಆದ್ದರಿಂದ ನಾವು ಪ್ರಭುವಿನ ಆತ್ಮ ಪಡೆಯಬೇಕಾಗಿದೆ ಪ್ರೇರೆ. ಯಾರಿಗೆ ಕ್ರಿಸ್ತ ಆತ್ಮ ಇಲ್ಲವೋ ಅವನು ಕ್ರಿಸ್ತನವನಲ್ಲ. ರೋಮಪತ್ರಿಕೆ 8ನೇ ಅಧ್ಯಾಯ 9ನೇ ವಾಕ್ಯ. ಅದರಿಂದ ನಾವು ಯೇಸು ಹೇಳಿದನು ಪ್ರೇರೆ, ನಾನು ಹೋಗದಿದ್ದರೆ ಸಹಾಯಕನು ಬರುವುದಿಲ್ಲ, ಸತ್ಯ ಸ್ವರೂಪನು ಪರಿಶುದ್ಧಾತ್ಮನು ನಾನು ಹೋದ ನಂತರ ತಂದೆಯ ಬಳಿಯಿಂದ ಕಳಿಸಿಕೊಡಬಲ್ಲೆ. ಹೋಗಿದ್ದಾನೆ ಪ್ರೇರೆ, ಆತನನ್ನು ಬೇಡುವ ಪ್ರತಿಯೊಬ್ಬನಿಗೆ ಕಳಿಸಿಕೊಡುತ್ತಾನೆ. ಅದಕ್ಕೆ ಮೊದಲು ನಾವು ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದು ರುಜು ತೋರಿಸಿದ ನಂತರ ಯೇಸು ತಂದೆಯಲ್ಲಿ ಬೇಡಿಕೊಳ್ಳುತ್ತಾನೆ. ಹೌದು, ಆತನನ್ನು ಪ್ರೀತಿಸದೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯದೆ ದೇವರ ಆತ್ಮ ಪಡೆಯುವುದಿಲ್ಲ ಪ್ರೇರೆ. ಹೌದು, ಇದರಿಂದ ನಾವು ಆ ಯೇಸುವನ್ನು ಪ್ರೀತಿಸಬೇಕಾಗಿದೆ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಪ್ರೀತಿ. ಹೌದು ಪ್ರೇರೆ, ದೇವರ ಆಜ್ಞೆ ಮೀರುವುದೇ ಪಾಪ. ಹೌದು, ಆತನ ಆಜ್ಞೆ ಕೈಗೊಂಡು ನಡೆದಾಗ ಪ್ರೀತಿಸುವರಾಗಿದ್ದೇವೆ. ಆಗ ಯೇಸು ಕ್ರಿಸ್ತ ತಂದೆಯಲ್ಲಿ ಬೇಡಿ ತಂದೆಯ ಆತ್ಮ ಕಳಿಸಿಕೊಡುತ್ತಾನೆ, ಪರಿಶುದ್ಧಾತ್ಮ. ಆ ಪರಿಶುದ್ಧಾತ್ಮ ಬಂದ ನಂತರ ನಮ್ಮೊಂದಿಗೂ ನಮ್ಮಲ್ಲಿ ವಾಸ ಮಾಡುತ್ತಾನೆ. ಹೌದು ಪ್ರೇರೆ, ಲೋಕವು ಆತನ ಅರಿತುಕೊಳ್ಳುವುದಿಲ್ಲ, ನಾವು ಅರಿತುಕೊಳ್ಳುತ್ತೇವೆ. ಕಾರಣ ಆತ ನಮ್ಮೊಂದಿಗೂ ನಮ್ಮಲ್ಲಿ ವಾಸ ಮಾಡುತ್ತಾನೆ. ಮುಂದೆ ಬರುವ ಸಂಗತಿಗಳನ್ನು ತಿಳಿಸುತ್ತಾನೆ, ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಹೌದು ಪ್ರೇರೆ, ಹೀಗೆ ನಮ್ಮ ಚಿಂತೆಯೆಲ್ಲ ದೇವರ ಮೇಲೆ ಹಾಕುವಂತೆ ಆ ಪರಿಶುದ್ಧಾತ್ಮನು ಅನುಗ್ರಹಿಸುತ್ತಾನೆ ಪ್ರೇರೆ. ಶಿಷ್ಯರು ಕೂಡ ಭಯದಿಂದ ಮೇಲ್ಮಾಳಿಗೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದರು. ಆದರೆ ಯೇಸು ಕ್ರಿಸ್ತ ವಾಗ್ದಾನ ಮಾಡಿದ ಆ ತಂದೆಯ ಆತ್ಮ, ಪರಿಶುದ್ಧಾತ್ಮ ಪಂಚಶತಮ ದಿನದಂದು ಶಿಷ್ಯರ ಮೇಲೆ ಆ ಬಿರುಗಾಳಿಯೊಂದಿಗೆ ಅಗ್ನಿ ಜ್ವಾಲೆಯ ಮಧ್ಯದಲ್ಲಿ ಕೆನ್ನಾಲಿಗೆ ರೂಪದಲ್ಲಿ ಇಳಿದ ನಂತರ ತುಂಡು ತುಂಡಾಗಿ ಅವರು ಬಲ ಹೊಂದಿದ ಪ್ರೇರೆ. ಯೂದ ಗೋತ್ರದ ಸಿಂಹದ ಆ ಮಕ್ಕಳ ಸ್ವಭಾವದಲ್ಲಿ ಹೊರಗಡೆ ಬಂದರು. ಹೌದು, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತ ಜೀವಿಸುತ್ತಾನೆ ನನ್ನಲ್ಲಿ ಎಂದು ಪರಿಶುದ್ಧಾತ್ಮ ಮೂಲಕ ಬಲಗೊಂಡರು ಪ್ರೇರೆ. ಹೀಗೆ ತಮ್ಮ ಚಿಂತೆಯನ್ನೆಲ್ಲ ದೇವರ ಆತ್ಮನ ಮೂಲಕ ದೇವರಲ್ಲಿ ಹಾಕುವುದನ್ನು ನೋಡುತ್ತೇವೆ ಅಪೊಸ್ತಲ ಕಾರ್ಯ 2ನೇ ಅಧ್ಯಾಯದಲ್ಲಿ. ಹೌದು, ಹೀಗೆ ನಿನ್ನ ಚಿಂತಾಭಾರವನ್ನೆಲ್ಲ ಯೆಹೋವನ ಮೇಲೆ, ದೇವರಾದ ಯೇಸುವಿನ ಮೇಲೆ ಹಾಕು ಎಂಬ ಅಂಶದಲ್ಲಿ ಮುಂದೆ ನೋಡೋದಾದರೆ ಪ್ರೇರೆ, ನಾವು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 25ರಲ್ಲಿ ನೋಡಿದ್ದೇವೆ ಪ್ರೇರೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ನಂತರ ನಿನಗೆಲ್ಲ ದೊರಕುವುದು. ಏನು ತಿನ್ನುವುದು, ಏನು ಕುಡಿಯುವುದು, ಏನು ಒದ್ದುಕೊಳ್ಳುವುದು ಎಂದು ಚಿಂತಿಸಬೇಡ. ಇದು ಎಲ್ಲವುಗಳಿಗಾಗಿ ಲೋಕದವರು, ಅಜ್ಞಾನಿಗಳು, ದೇವರ ಜ್ಞಾನ ಇಲ್ಲದವರು, ಹೌದು, ಅವರು ತವಕ ಪಡುತ್ತಾರೆ. ಆದರೆ ಇಂದು ನೋಡೋದಾದರೆ ಪ್ರೇರೆ, ಅನೇಕರು ಯೇಸುವಿನಲ್ಲಿ ವಿಶ್ವಾಸಿಟ್ಟ ಸೇವಕರು, ವಿಶ್ವಾಸಿಗಳು ಕೂಡ ಲೋಕದವರ ಥರ ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕೆಂದು ಚಿಂತಿಸುವುದನ್ನು ನಾವು ನೋಡುತ್ತೇವೆ. ಕಾರಣ ಅವರು ಬಂಡೆ ನೆಲದ ಮೇಲೆ ಬಿದ್ದ ಬೀಜವಾದವರು, ದಾರಿ ಮಗ್ಗಲಲ್ಲಿ ಬಿದ್ದ ಬೀಜವಾದವರು, ಮುಳ್ಳು ಪೊದೆಗಳಲ್ಲಿ ಬಿದ್ದ ಬೀಜವಾದವರು. ಹೌದು, ಯೇಸು ಕ್ರಿಸ್ತನು ಹೇಳಿದ್ದಾನೆ ಪ್ರೇರೆ, ಏನೆಂದು, ನನಗೆ ತಲೆ ಇಡುವುದಕ್ಕೂ ಕೂಡ ಸ್ಥಳವಿಲ್ಲ. ಹೌದು, ಆಕಾಶದ ಪಕ್ಷಿಗಳಿಗೆ ಗೂಡುಗಳಿವೆ, ಅಡವಿಯ ನರಿಗಳಿಗೆ ಗುಹೆಗಳಿವೆ, ಆದರೆ ದೇವಕುಮಾರ ನರಪುತ್ರ ಆತನಿಗೆ ತಲೆ ಇಡುವಷ್ಟು ಕೂಡ ಸ್ಥಳ ಇಲ್ಲ. ಕಾರಣ ಈ ಲೋಕ ನಮ್ಮದಲ್ಲ, ನಾವು ಈ ಲೋಕದಲ್ಲಿ ಪ್ರಯಾಣಿಕರು, ಪರದೇಶಿಗಳು. ಹೌದು ಪ್ರೇರೆ, ಆದ್ದರಿಂದ ನಾವು ಪ್ರಯಾಣಿಕರು, ಪರದೇಶಿಗಳಾಗಿರೋದ್ರಿಂದ ನಮ್ಮ ಭೂಯಾತ್ರೆಯ ಚಿಂತೆಯನ್ನೆಲ್ಲ ಪ್ರಭು ಯೇಸುವಿನ ಮೇಲೆ ಹಾಕಿ ನಿಶ್ಚಿಂತೆಯಿಂದ ಇರಬೇಕಾಗಿದೆ ಪ್ರೇರೆ. ಉದ್ಧಾರ ಮಾಡುತ್ತಾನೆ, ನೀತಿವಂತರಾಗಿಸುತ್ತಾನೆ, ಕದರಗೊಳಿಸುವುದಿಲ್ಲ. ಆದ್ದರಿಂದ ನಿಮ್ಮ ಆತ್ಮಕ್ಕೆ ವಿರುದ್ಧವಾಗಿ ಹೋರಾಡುವ ಶರೀರ ಇಚ್ಛೆಗಳನ್ನು ಜಯಿಸುವಂತೆ ಪ್ರಭು ಅನುಗ್ರಹಿಸುತ್ತಾನೆ. ಹೌದು, ಹೀಗೆ ನಮ್ಮ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕಬೇಕಾಗಿದೆ ಪ್ರೇರೆ. ನಾವು ನಮ್ಮ ಸಹೋದರ ವಿರುದ್ಧ ಕೇಡಿ ಒಪ್ಪಿಸಬಾರದು ನಮ್ಮ ನಾಲಿಗೆಯನ್ನು, ಮತ್ತು
ಶುದ್ಧ ಮಾಡುತ್ತಾ ಕೂತುಕೊಳ್ಳಬಾರದು, ಒಡ ಹುಟ್ಟಿದವರನ್ನು ದೂರಬಾರದು ಮತ್ತು ದೇವರು ನಮ್ಮಂಥವನೇ ಎಂದು ನೆನೆಸಿಕೊಳ್ಳಬಾರದು. ಆಗ ನಮ್ಮನ್ನು ಅಪರಾಧಿಗಳೆಂದು ದೇವರು ನಿರ್ಣಯಿಸುವುದಿಲ್ಲ, ನೀತಿವಂತರೆಂದು ನಿರ್ಣಯಿಸುತ್ತಾನೆ. ಆತನ ಮೇಲೆ ಹಾಕಿರುವ ಚಿಂತೆಯನ್ನು ದೇವರು ನಾವು ಚಿಂತಿಸುತ್ತಾನೆ, ನಮ್ಮ ಪರವಾಗಿ ನಮ್ಮನ್ನು ಉದ್ಧಾರ ಮಾಡುತ್ತಾನೆ. ಹೌದು, ಸರ್ವಶಕ್ತನಾದ ದೇವರ ಬಲಿಷ್ಠ ಹಸ್ತಗಳ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ ಪ್ರಿಯರೇ. ತಕ್ಕ ಕಾಲದಲ್ಲಿ ಆತನು ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ಹೌದು, ಹೀಗೆ ದೇವರ ಮೇಲೆ ನಿನ್ನ ಚಿಂತೆ ಭಾರವನ್ನು ಹಾಕು ಎನ್ನುವ ಅಂಶದಲ್ಲಿ ನಾವು ಮುಂದೆ ನೋಡುವುದಾದರೆ ಪ್ರಿಯರೇ, ನಾವು ಯೋಬನ ಪುಸ್ತಕ 22ನೇ ಅಧ್ಯಾಯ 27ನೇ ವಾಕ್ಯದಿಂದ ಓದುತ್ತೇವೆ ಪ್ರಿಯರೇ. ಬುಕ್ ಆಫ್ ಜೋಬ್ ಚಾಪ್ಟರ್ 22 ವರ್ಸ್ 27th ವರ್ಡ್. ಇಲ್ಲಿ ಓದುವುದಾದರೆ ಯೋಬನ ಪುಸ್ತಕ 22ನೇ ಅಧ್ಯಾಯ 27ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೆ ಓದೋಣ ಪ್ರಿಯರೇ. ನೀನು ಪ್ರಾರ್ಥಿಸುವಿ, ಆತನು ಲಾಲಿಸುವನು, ಆತನಿಗೆ ಹರಕೆಗಳನ್ನು ಒಪ್ಪಿಸುವಿ. 28ನೇ ವಾಕ್ಯ. ಯಾವುದನ್ನು ಸಂಕಲ್ಪಿಸಿಕೊಳ್ಳುವಿಯೋ ಅದು ನಿನಗೆ ನೆರವೇರುವುದು, ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು. 29ನೇ ವಾಕ್ಯ. ಜನರು ನಿನ್ನನ್ನು ಕೆಳಕ್ಕೆ ಬೀಳಿಸುವಾಗ ಮೇಲಕ್ಕೆತ್ತಲ್ಪಡುವೆನು ಅಂದುಕೊಳ್ಳುವಿ, ಆಗ ದೀನ ದೃಷ್ಟಿಯುಳ್ಳ ನಿನ್ನನ್ನು ಆತನು ರಕ್ಷಿಸುವನು, ನಿರ್ದೋಷಿ ಎಲ್ಲದವನನ್ನೂ ತಪ್ಪಿಸುವನು. ಹೌದು, ಆತನು ಇಂಥವನನ್ನು ತಪ್ಪಿಸುವುದಕ್ಕೆ ನಿನ್ನ ಕೈಗಳ ಪರಿಶುದ್ಧತೆಯೇ ಕಾರಣವಾಗಿರುವುದು. ಹೌದು ಪ್ರೇರೆ, ಇಲ್ಲಿ 22ನೇ ಅಧ್ಯಾಯ ಪ್ರಾರಂಭದಲ್ಲಿ ನೋಡಿದಾಗ ತೇಮಾನ್ಯನಾದ ಎಲಿಫಜನು ಯೋಬನಿಗೆ ಹೇಳುತ್ತಿದ್ದಾನೆ ಪ್ರೇರೆ. ಯೋಬನ ಸ್ನೇಹಿತರಲ್ಲಿ ಒಬ್ಬ ಸ್ನೇಹಿತ ಯೋಬನಿಗೆ ಬಂದ ಆಪತ್ತಿಗಾಗಿ ಅವರು ಮರುಗುತ್ತಾ ಆತನ ಆಪತ್ತು ಇನ್ನೂ ಹೋಗದೇ ಇರುವುದನ್ನು ನೋಡಿ ಆತನು ಏನೋ ತಪ್ಪು ಮಾಡಿದ್ದಾನೆ ಎಂದು ಆತನಿಗೆ ಉಪದೇಶ ಮಾಡುತ್ತಿದ್ದಾರೆ. ಆ ಉಪದೇಶದಲ್ಲೇ ಹೇಳುತ್ತಿದ್ದಾನೆ. ಅವರು ಕೂಡ ದೇವರು ನಂಬಿದವರೇ, ಆದರೆ ದೇವರು ಪರೀಕ್ಷೆಯಲ್ಲಿ ಯೋಬನಿದ್ದಾನೆಂದು ಅವರಿಗೆ ತಿಳಿದಿಲ್ಲ. ಸೈತಾನನು ದೇವರೊಂದಿಗೆ ಯೋಬನ ವಿಷಯದಲ್ಲಿ ಹೋರಾಡುತ್ತಿದ್ದಾನೆ, ಪರೀಕ್ಷೆ ನಡೆಸಲಾಗುತ್ತಿದೆ. ಹೌದು ಪ್ರೇರೆ. ಆಗ ತೇಮಾನ್ಯನು ಹೇಳುತ್ತಿದ್ದಾನೆ ಪ್ರೇರೆ, ಏನು? ನೀನು ಪ್ರಾರ್ಥಿಸುವ ಆತನು ಲಾಲಿಸುವನು. ಯಾವಾಗ? 21ನೇ ವಾಕ್ಯದಿಂದ ಓದೋಣ ಪ್ರೇರೆ. ಯೋಬನ ಪುಸ್ತಕ 22ನೇ ಅಧ್ಯಾಯ 21ನೇ ವಾಕ್ಯದಿಂದ. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗುವುದು. ಆ ತೇಮಾನ್ಯನಾದ ಎಲಿಫಜನು ಯೋಬನಿಗೆ ಹೇಳುತ್ತಿದ್ದಾನೆ. ಅಂದರೆ ದೇವರ ಚಿತ್ತ ಅಂದರೆ ದೇವರ ಮೇಲೆ ನಿನ್ನ ಚಿಂತೆ ಹಾಕು ಎಂದೇ ಅರ್ಥ ಪ್ರೇರೆ. ಉದ್ಧಾರ ಮಾಡುತ್ತಾನೆ, ನೀತಿವಂತನಾಗಿಸ್ತಾನೆ, ಕದಲಗೊಳಿಸುವುದಿಲ್ಲ. ನೀನು ಹೀಗೆ ಕದಲಿದ್ದೆ ಅಂದರೆ ನೀನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ವರ್ತಿಸಿದ್ದೆಂದು ಅರ್ಥ ಹೇಳುತ್ತಿದ್ದಾನೆ. 21ನೇ ವಾಕ್ಯದಿಂದ ಓದೋಣ ಪ್ರೇರೆ. ಯೋಬನ ಪುಸ್ತಕ 21ನೇ ವಾಕ್ಯದಿಂದ. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದು, ಇದರಿಂದ ನಿನಗೆ ಶುಭವಾಗುವುದು. 22ನೇ ವಾಕ್ಯ. ಆತನ ಬಾಯಿಂದಲೇ ಬೋಧನೆಯನ್ನು ಸ್ವೀಕರಿಸಿ ಆತನ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೋ. ನೀನು ಆತನ ಬಾಯಿಂದ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡಿಲ್ಲ, ಅಥವಾ ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡಿಲ್ಲ, ನಿನ್ನ ಗುಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿಲ್ಲ, ಆದ್ದರಿಂದ ನೀನು ಉದ್ಧಾರವಾಗಿಲ್ಲ ಅನ್ನೋ ರೀತಿ ಇಂಡೈರೆಕ್ಟಾಗಿ ತೇಮಾನ್ಯನು ಹೇಳುತ್ತಿದ್ದಾನೆ ಪ್ರೇರೆ ಯೋಬನಿಗೆ. ಆಗ ನಿನ್ನ ಚಿನ್ನವನ್ನು ಧೂಳಿನಲ್ಲಿ ಹಾಕು, ಓಫೀರ್ ದೇಶದ ಅಪರಂಜಿಯನ್ನು ಹೊಳೆಗಳ ಬಂಡೆಗಳಿಗೆ ಎಸೆದು ಬಿಡು. ಯೋಬನು ಚಿನ್ನದ ಮೇಲೆ ಮನಸ್ಸಿಟ್ಟಿದ್ದಾನೆ ಅಂದುಕೊಂಡಿದ್ದಾನೆ. ಓಫೀರ್ ದೇಶದ ಅಪರಂಜಿಯ ಹೊಳೆಗಳ ಅಪರಂಜಿಯನ್ನು ಮೇಲೆ ಇಷ್ಟ ಇಟ್ಟಿದ್ದಾನೆ ಎಂದು ಅಂದ್ಕೊಂಡಿದ್ದಾನೆ. ಅವುಗಳನ್ನೆಲ್ಲ ಧೂಳಿನಲ್ಲಿ ಹಾಕು, ಬಂಗಾರವನ್ನು ಮತ್ತು ಆ ಅಪರಂಜಿಯನ್ನು ಹೊಳೆಗಳ ಬಂಡೆಗಳಿಗೆ ಎಸೆದು ಬಿಡು ಎಂದು ಹೇಳ್ತಿದ್ದಾನೆ. ಆಗ ನೀನು ಪ್ರಾರ್ಥಿಸಿದರೆ, ಯೋಬನೇ, ಆಗ ಪ್ರಾರ್ಥಿಸಿದರೆ ನಿನ್ನ ಚಿನ್ನ ಅಪರಂಜಿ ಎಸೆದು ಬಿಟ್ಟು ಮಣ್ಣಿನಲ್ಲಿ ಆ ಹೊಳೆಯಲ್ಲಿ, ಆಗ ನೀನು ಸರ್ವಶಕ್ತನು ನಿನಗೆ ಚಿನ್ನವಾಗಿಯೂ ಬೆಳ್ಳಿಯ ರಾಶಿಯಾಗಿಯೂ ಇರುವನೆಂದು ಹೇಳ್ತಿದ್ದಾನೆ. ಹೌದು, ಅಲ್ಲಿ ದೇವರ ಬಳಿಯಲ್ಲಿ ಸೈತಾನನು ಅಪ್ಪಣೆ ತೆಗೆದುಕೊಂಡು ಪರೀಕ್ಷಿಸುವುದಕ್ಕೆ ಬಂದಾನೆ ಪ್ರೇರೆ. ಸ್ನೇಹಿತರನ್ನು ಕೂಡ ಪರೀಕ್ಷಿಸುವುದಕ್ಕೆ ಬಿಟ್ಟಿದ್ದಾನೆ ಸೈತಾನನು. ಹೌದು, ಯಾಕಂದರೆ ಸ್ನೇಹಿತರು ಅಲ್ಪ ಜ್ಞಾನ ಉಳ್ಳವರು ಪ್ರೇರೆ. ಅವರು ಕೂಡ ದೇವರ ಭಯ ಉಳ್ಳವರೇ, ಆದರೆ ದೇವರೊಂದಿಗೆ ಅವರಿಗೆ ಸಂಬಂಧ ಇಲ್ಲ, ಸತ್ಸಂಬಂಧ. ಹೌದು, ಯಥಾರ್ಥವಾದ ಸಂಬಂಧ ಇಲ್ಲ. ಯಥಾರ್ಥ ಚಿತ್ತರು ಆತನಿಗೆ ಪ್ರೇರೆ. ಯಥಾರ್ಥ ಚಿತ್ತರಿಗೆ ಸುಜ್ಞಾನದ ರಹಸ್ಯಗಳನ್ನು ತಿಳಿಸುತ್ತಾನೆ. ಅದು ಯೋಬನ ಸ್ನೇಹಿತರು ದೇವರನ್ನು ವಿಶ್ವಾಸಿಸ್ತಾರೆ, ಅದು ಪರಿಪೂರ್ಣ ವಿಶ್ವಾಸ ಅಲ್ಲ, ಯಥಾರ್ಥವಾದ ವಿಶ್ವಾಸ ಅಲ್ಲ, ಸುಜ್ಞಾನದ ರಹಸ್ಯ ಅವರಿಗೆ ತಿಳಿದಿಲ್ಲ ಪ್ರೇರೆ.
ಅಂದರೆ ದೇವರೊಂದಿಗೆ ಸಂಪರ್ಕದಲ್ಲಿರುವುದು, ದೇವರ ಸ್ವರ ಕೇಳುವುದು, ಮಾರ್ಗದರ್ಶನ ಪಡೆಯುವುದು, ದೇವರ ಕಟಾಕ್ಷ ಬೋಧನೆ ಪಡೆಯುವುದು ಸಕಾಲದಲ್ಲಿ. ಹೌದು ಪ್ರಿಯರೇ, ಯೋಬನಿಗೆ ಬೋಧಿಸಿದ್ರು ಹೀಗೆ, ಸರ್ವಶಕ್ತ ನಿನಗೆ ಚಿನ್ನವಾಗಿರುತ್ತಾನೆ, ಅದನ್ನು ಬಿಸಾಕಿದರೆ ಬೆಳ್ಳಿಯ ರಾಶಿಯಾಗಿರುತ್ತಾನೆ, ಅಪರಂಜಿಯನ್ನು ಒಳಗಳಿಗೆ ಎಸೆದರೆ ಮತ್ತು ದೇವರ ಕಡೆಗೆ ಮುಖವನ್ನು ಎತ್ತಿಕೊಳ್ಳುವಿ. ಹೌದು, ಮತ್ತು ನೀನು ಪ್ರಾರ್ಥಿಸುವಿ, ಆತನು ಲಾಲಿಸುವನು. ಇನ್ನು ಎಲ್ಲ ಲೌಕಿಕವಾಗಿ ಯಾವುದೋ ಇಟ್ಟುಕೊಂಡಿದ್ದಿ, ಯಾವುದ್ರ ಮೇಲೆ ಲೌಕಿಕ ವಸ್ತುಗಳ ಮೇಲೆ ಮನಸ್ಸಿದೆ, ಆದ್ದರಿಂದ ದೇವರಿಗೆ ನಿನಗೆ ವಿಮುಖನಾಗಿದ್ದಾನೆ. ಇವೆಲ್ಲ ಬಿಸಾಡು. ನೀನು ಪ್ರಾರ್ಥಿಸಿದರೆ ಆತ ಕೇಳುತ್ತಾನೆ ಮತ್ತು ಆತನಿಗೆ ಹರಕೆಗಳನ್ನು ಒಪ್ಪಿಸುವಿ ನಿನ್ನ ಗುಣ ಮಾಡಿದ ನಂತರ. ಮತ್ತು ಯಾವುದನ್ನು ಸಂಕಲ್ಪಿಸುವೆಯೋ ಅದು ನಿನಗೆ ನೆರವೇರುವುದು. ಬೆಳಕು ನಿನ್ನ ಮಾರ್ಗಗಳೇ ಪ್ರಕಾಶಿಸುವುದು. ಜನರು ನಿನ್ನನ್ನು ಕೆಳಕ್ಕೆ ಬಿಸಾಡುವಾಗ ಮೇಲಕ್ಕೆತ್ತಲ್ಪಡುವೆನು ಅಂದುಕೊಳ್ಳುವಿ. ಆಗ ದೀನ ದೃಷ್ಟಿಯುಳ್ಳ ನಿನ್ನನ್ನು ಆತನು ರಕ್ಷಿಸುವನು, ನಿರ್ದೋಷಿಯಲ್ಲದವನನ್ನು ತಪ್ಪಿಸುವನು. ಹೌದು, ಆತನು ಇಂಥವನನ್ನು ತಪ್ಪಿಸುವುದಕ್ಕೆ ನಿನ್ನ ಕೈಗಳ ಪರಿಶುದ್ಧತೆಯೇ ಕಾರಣವಾಗಿರುವುದು. ನೀನು ಯಾವಾಗ ಆ ಚಿನ್ನದ ಮೇಲೆ, ಆ ಅಪರಂಜಿಯ ಮೇಲೆ ಮನಸ್ಸಿಡದೆ ಅವುಗಳನ್ನು ಧೂಳಿನಲ್ಲಿಯೂ ಆ ಹೊಳೆಗಳ ಸಂದಿನಲ್ಲಿಯೂ ಎಸೆದಾಗ ನಿನ್ನ ಸರ್ವಶಕ್ತ ಯಾವಾಗ ನಿನ್ನ ಬಂಗಾರವಾಗಿ ಅಪರಂಜಿಯಾಗಿ ಮಾರ್ಪಡುತ್ತಾನೋ, ನೀನು ದೇವರೆಲ್ಲ ಆನಂದ ಪಡುತ್ತಿದ್ದಿ ಸರ್ವಶಕ್ತನಲ್ಲಿ ಮತ್ತು ದೇವರ ಕಡೆಗೆ ಮುಖವನ್ನು ಎತ್ತಿಕೊಳ್ಳುತ್ತಿ. ನೀನು ಮಾಡುವ ಪ್ರಾರ್ಥನೆ ಆತ ಆಲಿಸುತ್ತಾನೆ ಮತ್ತು ಆತನಿಗೆ ಹರಕೆಗಳನ್ನು ಒತ್ತುಕೊಂಡ್ರೆ ನೆರವೇರಿಸುತ್ತಿದ್ದಿ. ಮತ್ತು ದೇವರು ಸಂಕಲ್ಪ ಅಂದರೆ ಯಾವುದನ್ನು ಸಂಕಲ್ಪಿಸಿಕೊಳ್ಳುವೆಯೋ ಅದು ನಿನಗೆ ನೆರವೇರುತ್ತದೆ. ಬೆಳಕು ನಿನ್ನ ಮಾರ್ಗಗಳೇ ಪ್ರಕಾಶಿಸುತ್ತದೆ. ಮತ್ತು ಜನರು ನಿನ್ನನ್ನು ಬೀಳಿಸಲು ಪ್ರಯತ್ನಿಸುವಾಗ ನೀನು ಮೇಲಕ್ಕೆ ಎದ್ದೇಳುತ್ತೇನೆಂದು ನಿನಗೆ ಚೆನ್ನಾಗಿ ಗೊತ್ತಿರುತ್ತದೆ. ಮತ್ತು ದೀನ ದೃಷ್ಟಿಯುಳ್ಳ ನಿನ್ನನ್ನು ಆತನು ರಕ್ಷಿಸುತ್ತಾನೆ ಎಂದು ನಿನಗೆ ತಿಳಿಯುತ್ತದೆ. ನಿರ್ದೋಷಿ ಅಲ್ಲದವನು ಕೂಡ ನಿನ್ನ ಪ್ರಾರ್ಥನೆ ಕೇಳಿ ತಪ್ಪಿಸುತ್ತಾನೆ ಅಪಾಯದಿಂದ. ಹೌದು, ಆತನು ನಿರ್ದೋಷಿ ಅಲ್ಲದವನನ್ನು ಕೂಡ ತಪ್ಪಿಸುವುದಕ್ಕೆ ನಿನ್ನ ಕೈಗಳ ಪರಿಶುದ್ಧತೆಯೇ ಕಾರಣವಾಗಿರುವುದು. ಇವಾಗ ನಿನಗೆ ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ಇನ್ನು ನಿರ್ದೋಷಿಯನ್ನು ತಪ್ಪಿಸುವುದು ಹೇಗೆ ಎಂದು ಇಂಡೈರೆಕ್ಟಾಗಿ ಹೇಳ್ತಿದ್ದಾನೆ ಪ್ರೇರೆ. ಯಾವಾಗ ನೀನು ಚಿನ್ನ, ಅಪರಂಜಿ, ಈ ಲೋಕದ ಆಸೆ ನೀನು ತ್ಯಜಿಸಿದಾಗ, ದೇವರಿಗೆ ವಿರುದ್ಧವಾಗಿ ವರ್ತಿಸುವುದನ್ನು ಬಿಟ್ಟಾಗ, ಹೌದು, ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಹೊಂದಿದಾಗ ನಿನಗೆ ಶುಭವಾಗುತ್ತದೆ. ಮತ್ತು ನಿನಗೆ ನಿರ್ದೋಷವಾದ ಕೈ, ಪರಿಶುದ್ಧವಾದ ಕೈ ನಿರ್ದೋಷಿಯನ್ನು ಕೂಡ ತಪ್ಪಿಸುತ್ತದೆ ಎಂದು ಬಲಪಡಿಸುತ್ತಿದ್ದಾನೆ ತೀರ್ಮಾನ ಎಲಿಫಜನು. ಹೌದು ಪ್ರೇರೆ. ಹೀಗೆ ಯೋಬನು ಹೇಳ್ತಿದ್ದಾನೆ 23ನೇ ಅಧ್ಯಾಯದಲ್ಲಿ. ಆಗ ಯೋಬನು 1ನೇ ವಾಕ್ಯದಿಂದ, ದ ಬುಕ್ ಆಫ್ ಜೋಬ್ ಚಾಪ್ಟರ್ 23 ವರ್ಸ್ 1 to 3 ವರ್ಡ್. ಇಲ್ಲಿ ಓದುವುದಾದರೆ 1ರಿಂದ 3ರವರೆಗೆ ಯೋಬನ ಪುಸ್ತಕ 23ನೇ ಅಧ್ಯಾಯ 1ರಿಂದ 3. ಆಗ ಯೋಬನು ಇಂತೆಂದನು, ನಾನು ನನ್ನ ನರಳಾಟವನ್ನು ಎಷ್ಟು ಬಿಗಿಡಿದರೂ ಆ ನನ್ನ ಮೂಲಗುವಿಕೆಯು ದೇವದ್ರೋಹವೆಂದು ಈಗಲೂ ಎಣಿಸುತ್ತೀರಾ? ನಾನು ನನ್ನ ನರಳಾಟ ಎಷ್ಟು ಬಿಗಿಡಿದ್ದೀನಿ, ನೀವು ನನಗೆ ಸಮಾಧಾನ ಪಡಿಸುತ್ತೀರಿ ಎಂದು. ಆದರೆ ಅದು ಸಮಾಧಾನ ಅಲ್ಲ, ನನ್ನ ಮೂಲಗುವಿಕೆ ದೇವದ್ರೋಹವೆಂದು ಎಣಿಸ್ತಿದ್ದೀರಿ ಈಗ. ಆಹಾ, ಆತನ ದರ್ಶನವು ಎಲ್ಲಿ ಆದೀತು? ನಿಮ್ಮಿಂದ ಮಾತ್ರ ನನಗೆ ಆತನ ದರ್ಶನ ಆಗುವುದಿಲ್ಲ ಎಂದು ಯೋಬನು ಹೇಳ್ತಿದ್ದಾನೆ ಪ್ರೇರೆ. ಹೌದು, ಆಹಾ, ಆತನ ಅಂದರೆ ದೇವರ ದರ್ಶನ ಎಲ್ಲಿ ಆದೀತು? ನನಗೆ ಗೊತ್ತಾಗಿದ್ದರೆ ಎಷ್ಟೋ ಸಂತೋಷ, ಆತನ ಸನ್ನಿಧಿಯನ್ನು ಸೇರೇನು. ಹೌದು, ನನ್ನ ಬಾಯನ್ನು ತರ್ಕಗಳಿಂದ ತುಂಬಿಸಿಕೊಂಡು ನನ್ನ ನ್ಯಾಯವನ್ನು ಆತನ ಮುಂದೆ ವಿವರಿಸಿ ಆತನ ಪ್ರತ್ಯುತ್ತರದ ಮಾತುಗಳನ್ನು ತಿಳಿದುಕೊಂಡು ಆತನು ನನಗೆ ಹೇಳುವುದನ್ನು ವಿವೇಚಿಸೇನು. ಹೌದು ಪ್ರೇರೆ. 5ನೇ ವಾಕ್ಯದಿಂದ 6ನೇ ವಾಕ್ಯದಿಂದ, ಆತನು ತನ್ನ ಮಹಾಶಕ್ತಿಯಿಂದ ನನ್ನ ಸಂಗಡ ವ್ಯಾಜ್ಯವಾಡುವನೋ? ಇಲ್ಲವೇ ಇಲ್ಲ. ನನ್ನ ವಿಜ್ಞಾಪನೆಯನ್ನು ಗಮನಿಸುವನು. ಅಲ್ಲಿ ಯಥಾರ್ಥ ಚಿತ್ತನು ಆತನೊಂದಿಗೆ ವಾದಿಸಲು ಅವಕಾಶವಾಗಿ ನನ್ನ ನ್ಯಾಯಾಧಿಪತಿಯಿಂದ ನನಗೆ ನಿತ್ಯವಾದ ಬಿಡುಗಡೆಯಾಗುವುದು. ಹೌದು ಪ್ರೇರೆ. ಯೋಬನು ಸ್ನೇಹಿತರ ಉಪಚಾರ ಅಂದರೆ ಸಹಾಯ ಆತನು ತೆಗೆದುಕೊಳ್ಳದೆ, ನೀವು ಈಗಲೂ ಕೂಡ ನನ್ನ ನರಳಾಟ ಮೂಲಗುವಿಕೆ ದೇವದ್ರೋಹ ಮಾಡಿದೆ ಎಂದು ನೆನೆಸುತ್ತೀರಾ ಎಂದೇಳಿ ದೇವರ ದರ್ಶನ ಎಲ್ಲಿ ಆದಿತ್ಯ ಎಂದು ಕೇಳ್ತಿದ್ದಾನೆ ಪ್ರೇರೆ. ಅದು ಗೊತ್ತಾಗಿದ್ದರೆ ಎಷ್ಟೋ ಸಂತೋಷ. ಅಲ್ಲಿ ಆ ಸನ್ನಿಧಿಯಲ್ಲಿ ಸೇರುತ್ತಿದ್ದೆ ನಾನು. ನನ್ನ ಬಾಯಿಂದ ತರ್ಕಗಳಿಂದ ತುಂಬಿಸಿಕೊಂಡು ನ್ಯಾಯವನ್ನು ಆತನ ಮುಂದೆ ವಿವರಿಸುತ್ತಿದ್ದೆ ಮತ್ತು ಆತನ ಪ್ರತ್ಯುತ್ತರ ಮಾತುಗಳನ್ನು ತಿಳಿದುಕೊಳ್ಳುತ್ತಿದ್ದೆ. ಆತನು ನನಗೆ ಹೇಳುವುದನ್ನು ವಿವೇಚಿಸುತ್ತಿದ್ದೆ ಮತ್ತು
ಆತನ ಮಹಾಶಕ್ತಿಯಿಂದ, ತನ್ನ ಮಹಾಶಕ್ತಿಯಿಂದ ಆತ ದೇವರು ನನ್ನ ಸಂಗಡ ವ್ಯಾಜ್ಯವಾಡುವನೋ, ಆಡುತ್ತಿದ್ದಿಲ್ಲ, ಇಲ್ಲವೇ ಇಲ್ಲ ಎಂದು ಹೇಳ್ತಿದ್ದಾನೆ. ನನ್ನ ವಿಜ್ಞಾಪನೆಯನ್ನು ಗಮನಿಸುತ್ತಿದ್ದನು, ನೀವು ಗಮನಿಸುವುದಿಲ್ಲ, ಆದರೆ ನನ್ನ ದೇವರು ಗಮನಿಸುತ್ತಾನೆ. ಆತನು ಅಲ್ಲಿ ಯಥಾರ್ಥ ಚಿತ್ತನು ಆತನೊಂದಿಗೆ ವಾದಿಸಲು ಅವಕಾಶ ಕೊಡುತ್ತಾನೆ ಎಂದು ಯೋಬನಿಗೆ ಅನುಭವ ಇದೆ ಪ್ರೇರೆ. ಮತ್ತು ನನ್ನ ನ್ಯಾಯಾಧಿಪತಿಯಿಂದ ನನಗೆ ನಿತ್ಯವಾದ ಬಿಡುಗಡೆಯಾಗುವುದು ಎಂದು ನಿರೀಕ್ಷಿಸುತ್ತಿದ್ದಾನೆ. ಹೌದು, ನಾವು ಕೂಡ ನಮ್ಮ ಚಿಂತಾ ಭಾರವನ್ನೆಲ್ಲ ಯೋಬನಂತೆ ದೇವರ ಮೇಲೆ ಹಾಕಬೇಕಾಗಿದೆ ಪ್ರೇರೆ. ಸ್ನೇಹಿತರ ಮೇಲೆಲ್ಲ, ಸೇವಕರ ಮೇಲೆಲ್ಲ, ವಿಶ್ವಾಸಿಗಳ ಮೇಲೆಲ್ಲ. ಹೌದು, ನಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ ದೇವ ಕುಮಾರನ ಮೇಲೆ, ಯೇಸು ಕ್ರಿಸ್ತನ ಮೇಲೆ, ದೇವರ ಪ್ರತಿರೂಪನ ಆದ ಯೇಸು ಕ್ರಿಸ್ತನ ಮೇಲೆ, ಅದೃಶ್ಯ ದೇವರ ಸಾದೃಶ್ಯ ರೂಪ, ಕಾಣದ ದೇವರ ಕಾಣುವ ರೂಪ, ಸೃಷ್ಟಿಗೆ ಜ್ಯೇಷ್ಠ ಪುತ್ರ, ಆಗಲೆಲ್ಲದರಲ್ಲಿ ಅಗ್ರಸ್ಥ, ಸತ್ತವರೊಳಗೆ ಮೊದಲೇ ಎದ್ದು ಬಂದಾತ, ಆದಿ ಸಂಭೂತ, ಆತನಲ್ಲಿ ಇರಿಸಲು ನಿರ್ಧರಿಸಿದನು. ದೇವರು ತನ್ನ ಸರ್ವ ಸಂಪೂರ್ಣತೆ ಅವತರಿಸಿ ವಾಸಿಸುವಂತೆ. ಹೌದು ಪ್ರೇರೆ, ಸರ್ವ ಸಂಪೂರ್ಣವಾದ ಯೇಸು ಕ್ರಿಸ್ತನಲ್ಲಿ ದೇವರು ವಾಸ ಮಾಡುತ್ತಾನೆ ಪ್ರೇರೆ. ದೇವರಾಗಿದ್ದಾನೆ ಯೇಸು ಕ್ರಿಸ್ತನು. ಆತನಲ್ಲೇ ನಮ್ಮ ನ್ಯಾಯಾಧಿಪತಿಯಾಗಿದ್ದಾನೆ. ನಮಗೆ ನಿತ್ಯವಾದ ಬಿಡುಗಡೆ ಆತನಿಂದಲೇ ನಮಗೆ ಉಂಟಾಗುತ್ತದೆ. ಹೌದು, ಆತನ ಮೇಲೆ ಚಿಂತೆ ಭಾರವನ್ನು ಹಾಕೊಂಡು ನಮ್ಮದು ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳಿಂದ ನಮ್ಮ ಚಿಂತೆ ಯೇಸು ಕ್ರಿಸ್ತನ ಮೇಲೆ ಹಾಕೋಣ ಪ್ರೇರೆ. ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಪ್ರಭು. ಪಾಪ ಶಾಪಗಳಿಂದ, ದರಿದ್ರತೆಯಿಂದ, ಕೋಪ ತಾಪದಿಂದ, ಮೂಢನಂಬಿಕೆಯಿಂದ, ವಿಗ್ರಹಾರಾಧನೆಯಿಂದ, ಕಾಮ ಮೋಹ ವಿಕಾರದಿಂದ, ಹೌದು ಪ್ರೇರೆ, ಸಿಟ್ಟು ಸಿಡುಕಿನಿಂದ, ಭಿನ್ನ ಭಾವದಿಂದ, ಹೌದು ಪ್ರೇರೆ, ಮತ್ತು ಎಲ್ಲ ಬಂಡತನದಿಂದ, ಎಲ್ಲ ಹೊಟ್ಟೆ ಕಿಚ್ಚಿನಿಂದ, ಎಲ್ಲ ಜಗಳದಿಂದ, ಬೈಗುಳದಿಂದ, ಹೌದು ಪ್ರೇರೆ, ಎಲ್ಲ ಹೃದಯದಿಂದ ಹೊರಡುವ ಎಲ್ಲ ಕೆಟ್ಟತನದಿಂದ ಪ್ರಭು ಬಿಡಿಸುತ್ತಾನೆ. ತನ್ನ ಪರಿಶುದ್ಧ ಹೃದಯ ನೀಡಿ, ತನ್ನ ಪರಿಶುದ್ಧ ಆತ್ಮ ನೀಡಿ, ತನ್ನ ಪರಿಶುದ್ಧ ರಕ್ತ ಚಿಮುಕಿಸಿ ನಮ್ಮನ್ನು ಸವರಿದ ಕವಲುಗಳಂತೆ ಶುದ್ಧ ಮಾಡಿ ಫಲ ಕೊಡುವಂತೆ ಮಾಡುತ್ತಾನೆ. ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ಅನುಗ್ರಹಿಸುತ್ತಾನೆ. ಹೀಗೆ ನಮ್ಮ ಚಿಂತೆಯನ್ನೆಲ್ಲ ಪ್ರಭುವಿನ ಮೇಲೆ ಹಾಕೋಣ ಪ್ರೇರೆ. ನಮ್ಮನ್ನು ಉದ್ಧಾರ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾನೆ ಮತ್ತು ನೀತಿವಂತರಾಗಿಸುತ್ತಾನೆ. ಎಂದಿಗೂ ಕದಲಗೊಳಿಸದಂತೆ ಮಾಡುತ್ತಾನೆ. ವಾಕ್ಯ ಎಂಬ ಬಂಡೆಯ ಮೇಲೆ ನಿಲ್ಲಿಸಿ, ಯೇಸು ಕ್ರಿಸ್ತನೇ ಆ ವಾಕ್ಯ ಪ್ರೇರೆ. ಹೀಗೆ ನಿನ್ನ ಚಿಂತಾಭಾರವನ್ನೆಲ್ಲ ಯೇಸುವಿನ ಮೇಲೆ, ಯೆಹೋವನ ಮೇಲೆ, ದೇವರ ಮೇಲೆ, ಆ ಆತ್ಮ ಸ್ವರೂಪನಾದ ತಂದೆಯ ಮೇಲೆ ಹಾಕು ಎನ್ನುವ ಅಂಶದಲ್ಲಿ ನೋಡುತ್ತಿದ್ದೇವೆ ಪ್ರೇರೆ. ನಾವು ಇದೇ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ ಇಲ್ಲಿ ವಾಕ್ಯ ಭಾಗದಲ್ಲಿ ನೋಡಿದ್ದೇವೆ ಪ್ರೇರೆ. ಪ್ರಭುವೇ ನಮಗೆ ಆಧಾರವಾಗಿದ್ದಾನೆ. ಪ್ರಭುವೇ ನಮ್ಮ ಚಿಂತೆ ಹೊತ್ತುಕೊಳ್ಳುವಾತನಾಗಿದ್ದಾನೆ. ಹೌದು, ಯಾವುದನ್ನು ಕುರಿತು ಚಿಂತೆ ಪಡಬೇಡಿರಿ ಎಂದು ಹೇಳುತ್ತಾನೆ. ಮತ್ತು ಪ್ರತಿ ವಿಷಯದೊಳಗೆ ಪ್ರಾರ್ಥನೆ ವಿಜ್ಞಾಪನೆಗಳ ಮೂಲಕ ಕೃತಜ್ಞತಾಪೂರ್ವಕವಾಗಿ ನಮ್ಮ ಭಿನ್ನವೆಲ್ಲ ದೇವರಿಗೆ ತಿಳಿಯಪಡಿಸಿರಿ ಎಂದು ಹೇಳುತ್ತಾನೆ. ಆವಾಗ ಸಮಸ್ತ ಜ್ಞಾನವನ್ನು ಮೀರಿದ ದೇವರ ಸಮಾಧಾನ ಯೇಸು ಕ್ರಿಸ್ತ ಮೂಲಕ ನಮ್ಮ ಹೃದಯಗಳಿಗೆ, ನಮ್ಮ ಆಲೋಚನೆಗಳಿಗೆ ಕಾವಲಾಗಿರುವುದು. ಹೌದು, ಯಾರ ಮನಸ್ಸು ಆ ತಂದೆಯ ಯೇಸು ಕ್ರಿಸ್ತನ ಆ ಪರಿಶುದ್ಧಾತ್ಮ ಪ್ರಭುವಿನ ಮೇಲೆ ಆಧಾರವಾಗಿರುವುದು, ಅವರನ್ನು ಪೂರ್ಣ ಶಾಂತಿಯುಳ್ಳವರನ್ನಾಗಿ ಕಾಪಾಡುತ್ತಾನೆ. ಹೌದು, ಯೆಹೋವನು ಅಂದರೆ ಯೇಸು ಕ್ರಿಸ್ತನು ತನ್ನ ಭಕ್ತರನ್ನು ತನಗಾಗಿ ಏರ್ಪಡಿಸಿಕೊಂಡಿದ್ದಾನೆ ಪ್ರೇರೆ. ಮತ್ತು ಆತನಿಗೆ ಮೊರೆ ಇಡಲು ಆತನು ಆಲಕಿಸುತ್ತಾನೆ. ಹೌದು, ಅಂತ ಕೃಪೆ ತಂದೆ, ಕುಮಾರ, ಪರಿಶುದ್ಧಾತ್ಮದ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೆ ದಯಪಾಲಿಸಲಿ. ಆಮೇನ್, ಆಮೇನ್ ಪ್ರೇರೆ. ಪ್ರಾರ್ಥನೆ ಮಾಡಿ ವಾಕ್ಯ ಭಾರವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ನಮ್ಮ ಚಿಂತಾ ಭಾರವನ್ನೆಲ್ಲ ಪ್ರಭುವಿನ ಮೇಲೆ ಹಾಕೋಣ. ಈ ಪ್ರಾರ್ಥನೆಯಲ್ಲಿ ನಮ್ಮನ್ನು ಉದ್ಧಾರ ಮಾಡುವ ಪ್ರಭುವಿನ ಮೇಲೆ ನಮ್ಮ ಚಿಂತೆ ಹಾಕೋಣ. ನಮ್ಮನ್ನು ನೀತಿವಂತರನ್ನಾಗಿ ಮಾಡುವ, ನಂಬಿಗಸ್ತರನ್ನಾಗಿ ಮಾಡುವ, ದೇವರ ರಾಜ್ಯಕ್ಕಾಗಿ ನೀತಿಯಾಗಿ ಜೀವಿಸುವಂತೆ ಪ್ರಾರ್ಥಿಸುವ, ಪ್ರೀತಿಸುವ, ಸಹಿಸುವ, ಜಯಿಸುವ ಆ ಪರಿಶುದ್ಧ ದೇವರ ಮಕ್ಕಳನ್ನಾಗಿ ಮಾಡಿ ಕದಲಗೊಳಿಸುವುದಿಲ್ಲ ಅಂತ ಕೃಪೆ ಪ್ರಭು ನಮಗೆ ನೀಡುತ್ತಾನೆ. ಪ್ರಾರ್ಥನೆ ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ ಇರುವಾತನೇ, ಸೃಷ್ಟಿಕರ್ತನೇ, ರಕ್ಷಕನೇ, ನಮ್ಮೆಲ್ಲರನ್ನು, ಭೂಲೋಕವನ್ನು, ಅದರಲ್ಲಿರುವ ಸಮಸ್ತವನ್ನು ಪ್ರೀತಿಯಿಂದ ಪರಿಪಾಲಿಸುತ್ತಿರುವ ದೇವರೇ, ಭೂಮಿಯು ಅದರಲ್ಲಿ ಇರುವ ಸಮಸ್ತವು ನಿಮ್ಮ ಆಸ್ತಿಯಿಂದ ತುಂಬಿದೆ ತಂದೆ. ನಾವು ನಿಮ್ಮ ಆಸ್ತಿಯಾಗಿದ್ದೇವೆ ತಂದೆ. ದೇವ, ನಿಮ್ಮ ಆಸ್ತಿಯಾದ ನಮಗಾಗಿ ಎರಡನೇ ಸಾರಿ ಬರಲಿರುವಿರಿ. ಆವಾಗ ನಾವು ನಿಮ್ಮ ಸ್ವಭಾವದಲ್ಲಿ ಇರುವಂತೆ, ವಿಶ್ವಾಸವನ್ನು ಕಾಪಾಡಿಕೊಳ್ಳುವಂತೆ, ಪರಿಶುದ್ಧತೆಯಿಂದ ಪರಿಶುದ್ಧತೆಗೂ, ನೀತಿಯಿಂದ ನೀತಿಗೂ ಪ್ರವೇಶವಾಗುವಂತೆ, ನಮ್ಮ ಚಿಂತೆಯನ್ನು ನಿಮ್ಮ ಮೇಲೆ ಹಾಕಿ ಉದ್ಧಾರ ಆಗುವಂತೆ, ನೀತಿವಂತರಾಗುವಂತೆ, ಕದಲಗೊಳ್ಳದಂತೆ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು, ಸೈತಾನ ಮೇಲೆ ನಮ್ಮ ಸಂಪೂರ್ಣ ನಮಗೆ ಅಧಿಕಾರ ನೀಡಬೇಕೆಂದು,
ಶಾಂತಿದಾಯಕ ದೇವರು ಶೀಘ್ರವಾಗಿ ಸೈತಾನನು ನಿಮ್ಮ ಮಕ್ಕಳನ್ನು ನಮ್ಮ ಕಾಲ ಕೆಳಗೆ ತುಳಿಸಬೇಕೆಂದು ಇಂಥ ಮಹಾಮಹಿಮೆ ಕಾರ್ಯ ಮಾಡಿ ನಿಮ್ಮ ಮಕ್ಕಳನ್ನು, ಮಕ್ಕಳ ಕುಟುಂಬವನ್ನು, ಅವರ ಕೆಲಸ ಕಾರ್ಯಗಳನ್ನು ಅನುಗ್ರಹಿಸಬೇಕೆಂದು ಬಿಡುಗಡೆ, ಶಾಂತಿ, ಆಶೀರ್ವಾದ, ಅಭಿಷೇಕ, ದುಷ್ಟನೋಗ ಮುರಿಯುವ ಕಾರ್ಯ, ದೇವರಾತ್ಮ ಅಗ್ನಿ ಅಭಿಷೇಕ, ಜೀವಜಲ ಅಭಿಷೇಕ, ದೇವರ ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ಬಲವಾಗಿ ಉಪಯೋಗವಾಗುವ ಅಭಿಷೇಕ, ರೈಟ್ ವೇ ವಿ ಯೂಸ್ ಲಾರ್ಡ್ ಇನ್ ಯುವರ್ ಕಿಂಗ್ಡಮ್ by the power of above Holy Spirit, guidance, protection, give Lord in your children life every time. Eternal God, we pray our strength, our promise keeper, only you Lord, way maker, miracle worker, promise keeper, light in the darkness. We welcome Lord in your children's life, servants life. Yes Lord. ಒಂದನೇ ಯೇಸುವೆ, ಹೌದು ಪ್ರಭುವೆ, ನಿಮ್ಮ ನಮಗೆ ಎಲ್ಲರಿಗೂ ಮಾರ್ಗ ಏರ್ಪಡಿಸಿರಿ. ನಿಮ್ಮ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ಕಾಪಾಡಿಕೊಳ್ಳುವಂಥ ಕೃಪೆ ನೀಡಿರಿ. ಅದ್ಭುತ ಮಾಡಿರಿ ಪ್ರಭುವೆ. ವಿಶ್ವಾಸ, ಪರಿಶುದ್ಧ ಪ್ರಾರ್ಥನೆ ಜೀವಿತದಲ್ಲಿ, ಹೌದು ಪ್ರಭುವೆ, ನಿಮಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. Thank you Father, thank you Jesus Christ, thank you Holy Ghost, fire, living water, flow. ಆಮೇನ್. ಅದು ಪ್ರೇರೆ, ನನ್ನ ಚಿಂತಾಭಾರವನ್ನೆಲ್ಲ ತಂದೆಯಾದ ದೇವರಾದ ಯೆಹೋವನು, ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನ ಮೇಲೆ ಹಾಕೋಣ ಪ್ರೇರೆ. ನನ್ನ ಕುರಿಗಳು ನನ್ನ ಸ್ವರ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಕೂಲಿಯಾಳ ಕುರುಬನಿಂದ ಓಡಿ ಹೋಗುತ್ತವೆ. ನಾನು ನನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ತಂದೆ ನನ್ನ ಕೈಗೆ ಕೊಟ್ಟಿರೋದು ಎಲ್ಲಕ್ಕಿಂತ ದೊಡ್ಡದು. ಅದನ್ನು ನನ್ನ ಕೈಯೊಳಗಿಂದ ನನ್ನ ಕುರಿಗಳನ್ನು ಯಾರು ಕಸಿದುಕೊಳ್ಳುವುದಿಲ್ಲ. ಅಂತೆಯೇ ನನ್ನ ತಂದೆ ಕೈಯೊಳಗಿಂದ ಯಾರು ಕಸಿದುಕೊಳ್ಳುವುದಿಲ್ಲ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದಿಲ್ಲ ಎಂದು ಹೇಳಿದ್ದಾನೆ ಪ್ರೇರೆ. ನೀವೆಲ್ಲರೂ ಪ್ರಭುವಿನ ಸ್ವರ ಕೇಳುವ, ಪ್ರಭು ಹಿಂಬಾಲಿಸುವ ಕುರಿಗಳಾಗುವಂತೆ, ಪ್ರಭುವಿನ ಕೈಯಲ್ಲಿ ಸುರಕ್ಷಿತವಾಗಿರುವಂತೆ, ಪ್ರಭು ನಿಮಗೆ ನಿತ್ಯ ಜೀವ ಕೊಡುವಂತೆ, ನಾಶವಾಗದಂತೆ ಪ್ರಭು ಅನುಗ್ರಹಿಸುತ್ತಾನೆ ಪ್ರೇರೆ. ಅಂತ ಉದ್ಧಾರಕ, ನೀತಿವಂತ, ಸರ್ವಶಕ್ತ ದೇವರು ಯೇಸು ಕ್ರಿಸ್ತ ನಮ್ಮೆಲ್ಲರನ್ನು ಅನುಗ್ರಹಿಸಲಿ ತನ್ನ ಚಿತ್ತದಂತೆ ನಿಶ್ಚಯವಾಗಿ. ಆಮೇನ್, ಆಮೇನ್. ಪ್ರಿಯರೇ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವ ಚಿತ್ತವಾದರೆ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿ, ದೇವರ ಪ್ರಿಯ ಕುಮಾರ, ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತನ ಮಹಾಕೃಪೆ, ದೇವರ ಸ್ವರ್ಗದ ಶಕ್ತಿ, ನಿತ್ಯ ಶಕ್ತಿ, ಸನ್ನಿಧಿ, ಬಿಡುಗಡೆ, ಜಯ, ಆಶೀರ್ವಾದ ನಿಮ್ಮೊಂದಿಗೂ, ನಿಮ್ಮ ಕುಟುಂಬ, ಸಭೆ, ಸಹವಾಸದೊಂದಿಗೂ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಪ್ರಯಾಣದಲ್ಲಿ, ನಿಮ್ಮ ಮನೆಗಳಲ್ಲಿ, ನಿಮ್ಮೊಂದಿಗೂ ವಿಶ್ವಾಸ, ಪ್ರೀತಿ, ಪ್ರಾರ್ಥನೆ, ಪರಿಶುದ್ಧ ಜೀವಿತದೊಂದಿಗೂ ಎಂದಿಗೂ ನೆಲೆಗೊಂಡಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಅದು ಪ್ರೇರೆ. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತರ ಭೇಟಿಯಾಗೋಣ. ಆಮೇನ್. Hallelujah, 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 ಆಮೆನ್. ಭೂಮಿ ಆಕಾಶ ಅಳಿದೋದರೇನು, ನಿನ್ನ ವಾಕ್ಯವು ಎಂದೆಂದು ಸ್ಥಿರವೇ.